ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಜೂನ್ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಹುಣ್ಣಿಮೆ, ಮೂಲಾ ನಕ್ಷತ್ರ, ಶುಕ್ಲ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಗುರು ಪುಷ್ಯಾಮೃತ ಯೋಗ. 60 ದಿನಗಳ ಈ ಒಂದು ಸಂಗಮ ಆಲ್ರೆಡಿ 10 ದಿನ ನಡೆದ್ಬಿಟ್ಟಿದೆ. ದಿನ ಹೇಳ್ಕೊಂಡು ಬರ್ತಿದ್ದೇನೆ ಯಾವ್ಯಾವ ರಾಶಿಗೆ ಯಾವ ಬಲ ಕೊಡುತ್ತೆ ಅನ್ನತಕ್ಕಂಥದ್ದು. ಒಂದು ಅಪರೂಪ ಸಂಗಮ. ನಮಗೆ ಕಷ್ಟ ಕಾಲದಲ್ಲಿ ಎಲ್ಲರಿಗೂ ಒಂದು ದುರ್ಗತಿ, ದುಷ್ಟ ಗ್ರಹದ ಒಂದು ಗತಿ, ಅಷ್ಟಮ ಶನಿ, ಅಷ್ಟಮ ಗುರು, ಇಲ್ಲವೇ ಸಾಡೆ ಸಾತಿ, ಇಲ್ಲ ಅರ್ಧಾಷ್ಟಮ ಶನಿ, ಇಲ್ಲ ನೀಚ ಗ್ರಹದ ಒಂದು ದಶೆ, ವಕ್ರ ಗ್ರಹದ ದಶೆ ನಮ್ಮನ್ನ ಯಾವುದೋ ರೀತಿಯಲ್ಲಿ ಒಂದು ಕಟ್ಟಾಕ್ಬಿಟ್ಟಿರುತ್ತೆ, ಒಂದು ಮಾಯೆ. ನಾವೇನು ಅನ್ಕೋಬಿಟ್ಟಿರ್ತೇವೆ, ಇದು ನಮ್ಮ ಹಣೆ ಬರ, ಇದಿಷ್ಟೇ. ಹೌದು, ಕೆಲವು ದಶೆಗಳು. ಈಗ ನೋಡಿ, ನೀವು ಮೀನ ಲಗ್ನದಲ್ಲಿ ಹುಟ್ಟಿ ರೇವತಿ ನಕ್ಷತ್ರದಲ್ಲಿ ಹುಟ್ಟು ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ಮುಗಿದೋಯ್ತು ಅರ್ಧ ಜೀವನ. ಅರ್ಧ ಏನ್ ಮುಕ್ಕಾಲ್ ಭಾಗ. ಮೀನ ಲಗ್ನಕ್ಕೆ ಯೋಗಕಾರಕರು ಸೂರ್ಯ, ಚಂದ್ರ, ಕುಜ. ನಿಮಗ್ ಬಂದಿರೋದೇ ಬುಧ ದಶೆ. ಹುಟ್ಟೋವಾಗ್ಲೇ ನೋಡಿ, ಜಾತಕ ತುಂಬಾ ಚೆನ್ನಾಗಿದೆ. ಸೂರ್ಯ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ, ರಾಹು ಚೆನ್ನಾಗಿದ್ದಾನೆ, ಗುರುವು ಚೆನ್ನಾಗಿದ್ದಾನೆ, ಸೂಪರ್. ಆದ್ರೆ ಹುಟ್ಟಿರೋ ಮೀನ ಲಗ್ನದಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ಚಂದ್ರ ರೇವತಿ ನಕ್ಷತ್ರ, ಬುಧನ್ ಸಾರ. ಬುಧ ಎಷ್ಟು ಹೆಚ್ಚು ಕಡಿಮೆ 17 ವರ್ಷ. ನಂತರ ಒಂದು 7 ವರ್ಷ ಕೇತು, 24 ವರ್ಷ. ಶುಕ್ರ ದಶೆ ಒಂದು 20 ವರ್ಷ ಹೊಡೆದು ಬಿಡುತ್ತು. ಅಲ್ಲಿಗೆ 44 ವರ್ಷ ಹೊರಟೋಯ್ತು. ಅದರ ಮೇಲೆ ಸೂರ್ಯ ದಶೆ, ಷಷ್ಠಾಧಿಪತಿ ದಶೆ ಆದರೂ ಕೂಡ ಮೀನ ಲಗ್ನಕ್ಕೆ ಚೆನ್ನಾಗಿದ್ದ ಅಂದ್ರೆ, ತ್ರಿಷಡಾಯ ಭಾವದಲ್ಲಿದ್ದರೆ 3, 6, 11 ಇಂಥ ಭಾವದಲ್ಲಿತ್ತು ಅಂದ್ರೆ ಅಪರಿಮಿತ ಬಲ, ಸೂಪರ್. 44ನೇ ವಯಸ್ಸಿನಲ್ಲಿ ಬರುತ್ತೆ. ಅದಾದ ಮೇಲೆ ಚಂದ್ರದಶ 6 ವರ್ಷ ಆದ್ಮೇಲೆ 50, ಚಂದ್ರದಶ 10, 60 ಆಗೋಯ್ತು ರಿಟೈರ್ಮೆಂಟ್. BP ಶುಗರ್ಗಳ ಕಾಯಿಲೆ. 40 ದಾಟಿದೆ ಅಂದ್ರೇನೆ ನಮ್ಗೆ ಇಲ್ದಿದ್ದ ಕಾಯಿಲೆ. ಓಡೋ ಸಮಯದಲ್ಲಿ ಒಳ್ಳೆ ಗ್ರಹ ಇಲ್ಲ. ಇನ್ನೂ ಒಂದು ಮೀನ ಲಗ್ನ ಅಂತ ಇಟ್ಕೊಳ್ಳೋಣ. ಶನಿ ದಶೆ ಬಂದ್ಬಿಟ್ಟಿದೆ. ನೀವು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟು ಬಿಟ್ಟಿದ್ದೀರಿ. 19 ವರ್ಷ. ಅದು ಆಪೋಸಿಟ್ ದಶ, ಮೇಷ ಲಗ್ನದಲ್ಲಿ ಹುಟ್ಟು ಬಿಟ್ಟಿದ್ದೀರಿ, ಉತ್ತರಾಭಾದ್ರ ನಕ್ಷತ್ರ ಅಂತ ಇಟ್ಕೊಬಿಡೋಣ. 19 ವರ್ಷ ಮೇಷ ಲಗ್ನಕ್ಕೆ ಹಾಕೊಂಡು ರುಬ್ಬಿಡ್ತಾನೆ. ಅದಾದ ಮೇಲೆ ಒಂದು 17 ವರ್ಷ ಯಾರು ಪುಣ್ಯಾತ್ಮ ಬುಧ ದಶೆ, ಅವನು 6ನೇ ಮನೆ ಅಧಿಪತಿ, ಷಷ್ಠಭಾವದ ಅಧಿಪತಿ, 3ನೇ ಮನೆಗೂ ಅಧಿಪತಿ, 6ನೇ ಮನೆದು ಪ್ರಭಾವ ಕೊಟ್ಟು ಬಿಡ್ತಾನೆ. 19 + 16 ಲೆಕ್ಕ ಹಾಕೊಳ್ಳಿ, 35 ವರ್ಷ ಆಗೋಯ್ತು. ಅದಾದ್ಮೇಲೆ ಕೇತು ಮೋಕ್ಷಕಾರಕ. ಚೆನ್ನಾಗಿ ತಿನ್ನೋ ಟೈಮ್ನಲ್ಲಿ ಮೋಕ್ಷ ಇಟ್ಕೊಂಡು ಕೂತ್ಕೊಂಡ್ರೆ, ಸನ್ಯಾಸಿ ತರ ಆಡಿದ್ರೆ 42 ವರ್ಷ ಮುಗೀತು. ಅದಾದ್ಮೇಲೆ ಬಾಧಕ ದಶೆ ಶುಕ್ರ. ಅವನೇನಾದ್ರೂ ಕೆಟ್ಟಿದ್ದ ಅಂತ ಹೇಳಿದ್ರೆ ಗೋವಿಂದ. ಲೆಕ್ಕ ಹಾಕೊಳ್ಳಿ, 20 ಅಂತ ಹೇಳಿದ ತಕ್ಷಣ ಒಂದು 19 + 17 36, 36 + 7 42, 43, ಇನ್ನೊಂದು 20 ವರ್ಷ, 62 ವರ್ಷ ಆದ್ಮೇಲೆ ಸೂರ್ಯ ದಶ ಬಂದೇನ್ ಬಾಯಿ ಬಡ್ಕೋತೀರಾ? ನೋಡಿ, ಯೋಚನೆ ಮಾಡಿ ನೋಡಿ. ಇಲ್ಲವೇ ಮೇಷ ಲಗ್ನ ಆರುದ್ರ ನಕ್ಷತ್ರದಲ್ಲಿ ಹುಟ್ಟು ಬಿಟ್ಟಿದ್ದೀರಿ. ಮೇಷ ಲಗ್ನ ಆರುದ್ರ ನಕ್ಷತ್ರ, ರಾಹು ಸಾರದಲ್ಲಿ, ರಾಹು ದಶೆ 19 ವರ್ಷ. ಸ್ವಲ್ಪ ಬ್ಯಾಲೆನ್ಸ್ಗಳು ಇರ್ತವೆ. ಒಂದು 5 ವರ್ಷ ತೆಗೆದಾಕೋಣ, 10 ವರ್ಷ ತೆಗೆದಾಕೋಣ, ಒಂದು 10 ವರ್ಷ ಆದ್ರೂ ಇರುತ್ತೆ. ಆ ನಂತರ ಗುರು ದಶೆ. ಚಿಕ್ಕ ವಯಸ್ಸಲ್ಲಿ ಗುರು ದಶೆ ಬಂದು ಏನ್ ಮಾಡೋಣ? ಈಗ ನೋಡಿ, ನನ್ಗೆ 2ನೇ ಮನೇಲಿ ಕೇತು, ಕುಟುಂಬ ಸ್ಥಾನದಲ್ಲಿ ಕೇತು. ನನ್ನ ಕುಟುಂಬದಲ್ಲಿ ನೋವಿದೆ, ವೃತ್ತಿ ಸ್ಥಾನದಲ್ಲಿ ನೋವು ಇದೆ. ನನಗೆ ಸಿಕ್ಕಿದೆಲ್ಲ ಟೆಂಪ್ರರಿ ಉದ್ಯೋಗಗಳೇ, ಪರ್ಮನೆಂಟ್ ಅನ್ಲಿಕ್ಕೆ ಬಿಡ್ಲಿಲ್ಲ.
ಜರ್ಮನಿಗೆ ಹೋಗ್ಬೇಕಿತ್ತು, ಎವ್ರಿಥಿಂಗ್ ರೆಡಿ. ಅಲ್ಲೊಂದು ಏನೋ ಒಂದು ಸರ್ಟಿಫಿಕೇಶನ್ ಇಂದ ಮಿಸ್ ಆಗುತ್ತೆ. ಇಲ್ಲ ಅಂದ್ರೆ ನಾನು ಜರ್ಮನಿಯೋ ಫ್ರಾನ್ಸು ಇವತ್ತೆಲ್ಲೋ ಒಂದು ದೊಡ್ಡ HP ಕಂಪ್ನಿನಲ್ಲಿ ಕೆಲಸ, ಹ್ಯೂಲೆಟ್ ಪ್ಯಾಕರ್ಡ್. ಬೇರೆಯ ಕತೆ. ಇನ್ನೂ ಒಂದು ಕೆಲಸ, ನೀವು ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ಅಂತ ಹೇಳ್ತೀರಲ್ವಾ, ಯೂನಿಲಿವರ್ ಅಲ್ಲಿ ಫ್ರಾನ್ಸ್ಗೆ ಕೆಲಸ ಆಗಲೂ ಕೂಡ ಇಲ್ಲ, ದಶಾಭುಕ್ತಿಗಳು ಫೇವರಬಲ್ ಆಗಿ ಇರ್ಲಿಲ್ಲ. ನಡೀತಿದ್ದು ಗುರು ದಶೆ. ಗುರು ನನಗೆ ಶುಕ್ರನ್ಸಾರ ಮೀನ ಲಗ್ನಕ್ಕೆ ಪರಿಶ್ರಮ ಆಗ್ಬೇಕು, ಅಲ್ಲೊಂದು ಕೊಂಡಿ ಆಗ್ಬೇಕು. ಶುಕ್ರ ಮಲಗಿದಾನ 12ನೇ ಮನೆಯಲ್ಲಿ. ಗುರುವಿನ ಜೊತೆನಲ್ಲಿ ಕೇತು. ನೀನ್ ಅದೆಲ್ಲ ಕಣೋ, ನೀನ್ ಇದು ಕಲಿಯೋ ಅಂತ ಹೇಳ್ಬಿಟ್ಟು ಕಾರ್ಪೊರೇಟು ಇನ್ನೊಂದು ಕಲ್ಸಿ ತಗೋಬಂದು ನೋಡಿ, ಕೇತು ಇರೋ ಮನೆ ಧ್ವಂಸ ಮಾಡ್ತಾನೆ. ಕುಟುಂಬ ಮುಖ್ಯವಾಗಿ, ಮೋಕ್ಷದ ಕಡೆ, ಧರ್ಮದ ಕಡೆ, ಒಂದು ವೈದಿಕದ ಕಡೆ ಗಮನ ಬರಬೇಕು. ಲಗ್ನಾಧಿಪತಿ ಗುರು, ಗುರುವಿಗೆ ಕೇತು. ಹಿಂದಿನ ಜನ್ಮದಲ್ಲಿ ನಾನೊಬ್ಬ ವೈದಿಕನಾಗಿದ್ದೆ, ಏನೋ ಒಂದು ಮಾಡಿದ್ದಾನೆ, ಯಾರ್ದೋ ದುರುಪಯೋಗವೋ ಕುಟುಂಬದ ದುರುಪಯೋಗವೋ, ನನ್ನ ಕುಟುಂಬದಲ್ಲಿ ನೋವಿದೆ, ಅಯ್ಯಯ್ಯಪ್ಪ ಅನ್ಸೋ ಅಂಥದ್ದು. ನಾನು ಹಿಡ್ಕೊಳಕ್ ಹೋದಾಗೆಲ್ಲ ತಮಾಷೆ ಏನ್ ಗೊತ್ತಾ, ಕೇತು ಡಿಟ್ಯಾಚ್ಮೆಂಟು, ರಾಹು ಅಟ್ಯಾಚ್ಮೆಂಟ್. ಅಷ್ಟಮದಲ್ಲಿ ರಾಹು. ನನ್ನ ಮನೆಯವರು ನನ್ನ ಕುಟುಂಬ ಅಂತ ಹಿಡ್ಕೊಳಕ್ ಹೋದಾಗೆಲ್ಲ ಏನೋ ಒಂದು ಬರುತ್ತೆ, ನನ್ನವರು ಅಂತ ಹಿಡ್ಕೊಳಕ್ ಹೋದಾಗೆಲ್ಲ ಏನೋ ನೋವು ಬರುತ್ತೆ, ನಮ್ದವರಿಂದ ನೋವು ಬರುತ್ತೆ. ಯಾಕೆಂದ್ರೆ ಗುರುವು ಕೇತು ಹುಳಿ ಮಾಡಿಟ್ಬಿಟ್ಟ. ಒಳ್ಳೇದಕ್ಕೆ ಹಾಲಿಗೆ ಒಂದು ಹುಳಿ ಬಿದ್ಬಿಡ್ತು. ಯಾರು ಬೇಡ ಬಿಡೋ, ನನ್ನ ಪಾಡಿಗೆ ನಾನು ಇರೋಣ, ನಿಮ್ ಜೊತೆಲಿ ಇದ್ದೇನೆ, ನಿಮ್ ಜೊತೆಲಿ ಇರೋಕ್ಕೂ ಇಷ್ಟ ಇಲ್ಲ, ಬಿಡುವುದಿಲ್ಲ. ರಾಹು ಅಟ್ಯಾಚ್, ಶುಕ್ರನ್ ಮನೇಲಿ ಕೂತಿದ್ದಾನೆ ತುಲಾ ರಾಶಿನಲ್ಲಿ. ಏನೂ ಇಲ್ಲ ಅಣ್ಣ, ಅವರೆಲ್ಲ ಇದ್ದಾರೆ ಅಣ್ಣ, ನೀನ್ ಸುಮ್ನಿರೋಣ ನೀನು. ನಿಮ್ಮ ಜೀವನವನ್ನ ನಿರ್ಧಾರ ಮಾಡೋದು ರಾಹುಕೇತುಗಳು. ನೀವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ರಿ ಅದನ್ನ ತಗೊಬಂದು ಈ ಜನ್ಮದಲ್ಲಿ ಬಿಸಾಕಿರ್ತಾರೆ. ಅದಕ್ಕೆ ತಕ್ಕಂತೆ ಗ್ರಹಗಳ ಸ್ಥಾನಗತಿಗಳು ಕೂಡ ಇವ್ರು ಬಿಡಲ್ಲ. ಇವ್ರು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಕುಟುಂಬ ಕಣೋ, ಇನ್ನೊಂದು ಕಣೋ, ಹಾಗೆ ಹೇಗೆ. ಈ ವೈದಿಕತೆ ಒಂದು ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಏನನ್ಸುತ್ತೆ ಅಂದ್ರೆ, ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು. ಇದು ಹೆಂಗೆ ಅಂದ್ರೆ, ನಮಗಿಷ್ಟ ಆದವರಿಗೆ ನಾವು ಇಷ್ಟ ಆಗೋಲ್ಲ, ನಮಗೆ ಇಷ್ಟವಾದವರಿಗೆ ನಾವ್ ಏನ್ ಮಾಡಿದ್ರು ಇಷ್ಟ, ಸೂಪರ್. ನಮಗಿಷ್ಟವಿಲ್ಲದವರಿಗೆ ನಾವು ಏನು ಮಾತನಾಡಿದ್ರು, ಕೂತರು ನಿಂತರು ಅಲ್ಲೊಂದು ಕೊಕ್ಕಿ ಹಾಕ್ಲಿಕ್ಕೆ ಇರ್ತಾರೆ. ಗುರುಗಳೇ ರಾಜಕೀಯ ಮಾತಾಡ್ಬೇಡಿ, ಇನ್ನೊಂದು ಮಾತಾಡ್ಬೇಡಿ, ದಯಮಾಡಿ ನಾನು ಮಾತಾಡೋದೆ. ಇಷ್ಟ ಇರೋರು ನೋಡಿ, ಬೇಜಾರು ಮಾಡ್ಕೋಬೇಡಿ. 2ನೇ ಮನೆ ಕೇತು ನನ್ನ ಸಿದ್ಧಾಂತ. ಹಾಗೆ ನಿಮ್ಮಲ್ಲಿ ಚೈತನ್ಯ ತುಂಬಿಸ್ಲಿಕ್ಕೆ, ಜ್ಯೋತಿಷ್ಯ ನೋಡ್ಲಿಕ್ಕೆ 100 ಸೈಟ್ಗಳಿದೆ, ಹೋಗಿ ನೋಡ್ಕೊಳ್ಳಿ. ನನ್ನ ಜ್ಯೋತಿಷ್ಯ ಏನು ಅನ್ನೋದು ನನಗೆ ಗೊತ್ತಿದೆ, ನನಗೆ ತೃಪ್ತಿ ಇದೆ. ನಾನು ಆಗಾಗ ಹೇಳ್ತಾ ಇರ್ತೇನೆ, ಅದೊಂದು ಗರ್ವ. ಯಾಕಂದ್ರೆ ಅಷ್ಟಮದಲ್ಲಿ ರಾಹು ಅಲ್ವಾ, ನಿಮಗ್ ಗೊತ್ತಿಲ್ಲದ ಒಂದು ಬಹುದೊಡ್ಡ ಗುಟ್ಟುಗಳಿದೆ. ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಪೆ ನೈ, ಉಸ್ಕು ಪಾರ್ ಕರ್ ಚುಕೆ. ದೇವರ ದಯೆಯಿಂದ, ಆ ಕೇತುವಿನ ದಯೆಯಿಂದ. ಸೊ ನಿಮ್ಮ ಜಾತಕ ರಾಹು ಕೇತುಗಳನ್ನ ನೋಡಿ. ಅದಕ್ಕೆ ಇದರ ಜೊತೆಯಲ್ಲಿ ಈ ತರ ಏನೇನ್ ನಡೀತಿದೆ ಸುತ್ತ ಮುತ್ತ, ಪರಿಸರ, ಅಗೋಚರ ಅನ್ನತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಪ್ರತಿಯೊಂದರಲ್ಲೂ, ಪ್ರತಿ ಮಾತಿನಲ್ಲೂ ನಿಮಗೇ ಗೊತ್ತಿಲ್ಲದೆಯೇ ಒಂದು ಜ್ಯೋತಿಷ್ಯದ ಸಾಕ್ಷಾತ್ಕಾರ ಇದೆ. ಹೌದು, ಒಂದ್ ಜೀವನದಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ ಮಕ್ಕಳೇ, ಈ ರಾಹು ಕೇತುವಿಂದ ನಡೆಯುತ್ತೆ. ಅದಕ್ಕೆ ರಾಹು ಗೋಚಾರ ಫಲ ಇನ್ನು ಆಲ್ಮೋಸ್ಟ್ ನಾಳೆ ಸಂಜೆ. ಸೊ ನಾಳಿದ್ರಿಂದ ಪುಣ್ಯಾತ್ಮ ಈಸ್ ಚೇಂಜಿಂಗ್. ನಾಳೆ ಸಂಜೆ ಚೇಂಜ್ ಆಗ್ತಾನೆ, ಧನಿಷ್ಠ ನಕ್ಷತ್ರಕ್ಕೆ ಬಂದ್ಬಿಡ್ತಾನೆ. ರಾಹು ಧನಿಷ್ಠ ನಕ್ಷತ್ರಕ್ಕೆ ಬರುತ್ತಾನೆ. ಇಷ್ಟು ದಿನ ಇದ್ದಿದ್ದು ಅವನ ನಕ್ಷತ್ರ, ಈಗ ಕುಜನ ನಕ್ಷತ್ರಕ್ಕೆ ಬದಲಾಗ್ತಾನೆ. ಅವನಿರೋ ಮನೆಗೆ ಬಲ, ನೆನ್ಪಿಟ್ಕೊಳ್ಳಿ, ಅವನಿರೋ ನಕ್ಷತ್ರಕ್ಕೆ ಬಲ. ಈಗ ನನಗೆ ರಾಹು ತಮಾಷೆ ಏನ್ ಗೊತ್ತಾ, ವಿಶೇಷವಾಗಿ ಗುರುವಿನ ಸಾರದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಎಲ್ಲ ಬಿಟ್ಟು ಹೋಗ್ಬೇಕು, ಏನು ಬೇಡ, ಯಾವುದು ಬೇಡ. ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಪ್ರವಚನ, ವೈದಿಕ, ಇನ್ನೊಂದು ಮಾಡುತ್ತಿದ್ದಂಥವನು ಕುಟುಂಬವನ್ನ ತ್ಯಜಿಸಿ ಬರೀ ಇನ್ನೊಂದು ಅಂತ ಹೋಗಿರ್ತಕ್ಕಂಥವನಿಗೆ ಈ ಜನ್ಮದಲ್ಲಿ ಕುಟುಂಬ ಲಾಕ್ ಆಗ್ಬಿಟ್ಟಿದೆ. ಬಿಟ್ಟೋಗೋಣ ಅಂದ್ರೆ ಬಿಡಲ್ಲ ಅಂತಾರೆ ಇವರು. ಮಾಮ ಅಂತಾರೆ, ದೊಡ್ಡಪ್ಪ ಅಂತಾರೆ, ಚಿಕ್ಕಪ್ಪ ಅಂತಾರೆ. ಸೊ ದಟ್ ಡಿಸೈನ್ ಇಸ್ ಹ್ಯಾಪನ್, ದಟ್ ಡಿಸೈನ್ ಇಸ್ ಡಿಸೈನ್. ಬೇಡ ಅಂದ್ರು ಕೂಡ ಅಲ್ಲೇನೋ ಗುರು ಇರೋದಕ್ಕೆ ತಪ್ಸ್ಕೊಬಿಟ್ಟಿದ್ದೀನಿ ಸ್ವಲ್ಪ. ಇಲ್ಲ ಅಂದ್ರೆ ಯಾವತ್ತು 3 ಬಾರಿ ಮನೆ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀರಾ, ನಿಮ್ಗೇನು ಬೇಡ ಅನ್ನಿಸ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ ಮಕ್ಕಳು. ನೀವ್ ಅನ್ಕೋತೀರ ಅದು ಅದೃಷ್ಟ ಅಂತ. ಅಲ್ಲ,
ಅದೃಷ್ಟಕ್ಕೆ ಮೀರಿದ್ದು. ನೀವು ಎಷ್ಟು ತಯಾರಾಗಿರುತ್ತೀರೋ ಅಷ್ಟು ಪ್ರಾಪ್ತಿ. ಪ್ರಾಪ್ತಿಗೆ ತಕ್ಕಷ್ಟೇ ತಯಾರು ಆಗಿರ್ತೀವಿ ಅಂತೆ. ಇನ್ನೊಂದು ಮಾತು ನಮ್ ಗುರುಗಳು ಹೇಳೋದು, ಬಾ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಗುರುಗಳೇ ನಾವೆಷ್ಟು ತಯಾರಾಗಿರ್ತೇವೋ ಅಷ್ಟು ಪ್ರಾಪ್ತಿ ಗೊತ್ತಾ ಅಂತ. ಹೋಗಲು ಎಷ್ಟು ಪ್ರಾಪ್ತಿ ಇರುತ್ತೋ ಅಷ್ಟೇ ನೀನ್ ತಯಾರಾಗಿರ್ತೀಯ ಅಂತ. ಇದೇನ್ ಗುರುಗಳೇ ಅಂತ. ಈಗ ಮೊನ್ನೆ ನಡೆದಂತ ನೀಟ್ ಸಂಭವ ಲೆಕ್ಕ ಹಾಕೊಳ್ಳಿ. ಅವ್ರು ತಯಾರಾಗಿದ್ದಾರೆ, ಪ್ರಾಪ್ತಿ ಇಲ್ಲ, ಎಕ್ಸಾಮಿಗೆ ಬಂದಿಲ್ಲ, ಅರ್ಧ ಗಂಟೆ ಇರೋವಾಗ ಪುಣ್ಯಾತ್ಮರು ಮನೆ ಬಿಟ್ಟಿದ್ದಾರೆ. 1:15 ಇರ್ಬೇಕು ಎಕ್ಸಾಮ್ ಹಾಲಲ್ಲಿ, 12:50-55 ಮನೆ ಬಿಟ್ಟಿದ್ದಾರೆ. ವರ್ಷ ಪೂರ್ತಿ ತಯಾರಿ ಮಾಡಿದ್ದಾರೆ, ಪ್ರಾಪ್ತಿ ಇಲ್ಲ. ಇದನ್ನ ನನ್ನ ಗುರುಗಳು ಹೇಳಿದ್ರು. ನನ್ನ ನಂಬಿಕೆ ಏನಂದ್ರೆ, ಲಗ್ನದಲ್ಲಿ ಸೂರ್ಯ ಅಲ್ವಾ, ಆ ನಿಪುಣ ಯೋಗ ಬೇರೆ. ವಿಶೇಷವಾಗಿ ಇಲ್ಲ ಗುರುಗಳೇ, ನಾನ್ ತಯಾರಾಗಿರೋಷ್ಟು ಪ್ರಾಪ್ತಿ. ಹೌದು, ನಾವೇನ್ ಅನ್ಕೋತೀವಿ, ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ, ನನ್ಗೆ ಅದು ಸಿಗಬೇಕು. ನಮಗೆಷ್ಟು ಸಿಗಬೇಕು ಅಷ್ಟಕ್ಕೆ ನಾವು ತಯಾರಿ ಆಗಿರ್ತವೆ, ಅಷ್ಟೇ ತಯಾರಾಗಿರ್ತವೆ. ನೀವ್ ಏನೇ ಮಾಡಿ, ಈಗ ನೀವು ತಗೊಳ್ಳಿ, ರೊನಾಲ್ಡೋ ಇವತ್ತು ಹೈಯೆಸ್ಟ್ ಗೋಲ್ಸ್ 6 ವರ್ಲ್ಡ್ ಕಪ್ ಅಲ್ಲಿ ಅವನಾಗೆ ಗೋಲ್ ಹೊಡೆದವನೇ ಇಲ್ಲ ಅಂತ. ಅವನಿಗಿಂತಲೂ ಯಾರ್ಯಾರೋ ಇದ್ರು, ವರ್ಲ್ಡ್ ರೆಕಾರ್ಡ್ ಈಗ ಇದ್ದಾವೆ. 6 ವರ್ಲ್ಡ್ ಕಪ್ ಏನೋ ಆಡಿದಾನೆ. 6 ವರ್ಲ್ಡ್ ಕಪ್ ಅಲ್ಲಿ ಅವನಿಗೆ ಪ್ಲೇಡ್ 40ನೇ ವಯಸ್ಸು ಹೆಚ್ಚು ಕಡಿಮೆ. ಪೋರ್ಚುಗಲ್ ಆಟಗಾರ 2 ಗೋಲ್ ಹೊಡಿತಾನೆ. ನೋಡ್ತೀನಿ ಕುತ್ಕೊಂಡು, ಏನೋ ಇದು ಅಂತ. ಎಲ್ಲರೂ ನಾವೇನ್ ಹೇಳ್ತೇವೆ, ನಾನು ತಯಾರಿ ಅಷ್ಟು ಆಗಿದ್ದೆ, ಅದಕ್ಕೆ ಪ್ರಾಪ್ತಿ. ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಆಟಗಾರ, ಪ್ರೈವೇಟ್ ಜೆಟ್ ಒಂದಿದೆ, ಒಂದು 750 ಕೋಟಿದು. ಯಾರಾದ್ರೂ ಯೋಚನೆ ಮಾಡ್ಲಿಕ್ಕಾದ್ರೂ ಆಗುತ್ತಾ? ಯೋಚನೆ ಮಾಡಿ. ಯಾರಾದರೂ ಯೋಚನೆ ಮಾಡಲು ಆದರೂ ಆಗುತ್ತಾ? ಒಬ್ಬ ಆಟಗಾರ ಆ ತರದ್ದು ಒಂದು ಶ್ರೀಮಂತಿಕೆಯನ್ನ ಪಡಿತಾನೆ, 750 ಕೋಟಿದು ಒಂದು. ಆ ಪ್ಲೇನ್ ಅನ್ನು ಕೂಡ ಮೊನ್ನೆ ಯುದ್ಧ ಡಿಕ್ಲೇರ್ ಆದಾಗ ಸೌದಿಯಿಂದ ಹಂಗೆ ಬಿಟ್ಟು, ನೀವು ಬೇಡ ನಿಮ್ ಕಥೆನೂ ಬೇಡ ಅಂತ ಹೇಳ್ಬಿಟ್ಟು ಪ್ಲೇನ್ ಇಟ್ಕೊಂಡು ಓಡೋಗ್ತಾನೆ ಅಂತಕ್ಕಂಥದ್ದು. ಈಗ ಅವನ ತರ ಯಾರು ಪ್ರಯತ್ನನೇ ಮಾಡಿಲ್ವಾ? ವಿರಾಟ್ ಕೊಹ್ಲಿ ತರ ಯಾರು ಪ್ರಯತ್ನ ಮಾಡಿಲ್ವಾ? ಕರುಣ್ ನಾಯರ್ ಮಾಡಿಲ್ವಾ? ನಮ್ KL ರಾಹುಲ್ ಮಾಡಿಲ್ವಾ? ರಾಹುಲ್ ದ್ರಾವಿಡ್ ಮಾಡಿಲ್ವಾ? ತೆಂಡೂಲ್ಕರ್ ಮಾತ್ರ. ಅಲ್ಲೊಂದು ನಡಿಬೇಕು ಮಕ್ಕಳೇ. ನೀವು ನಂಬೋಲ್ಲ, ಮಹೇಂದ್ರ ಸಿಂಗ್ ಧೋನಿ ಮದುವೆ ಆದಾಗ ನಾನೊಂದು ವಾಹಿನಿನಲ್ಲಿ ತುಂಬಾ ದೊಡ್ಡ ಗುರುಗಳ ಜೊತೆ ಒಂದು ಚರ್ಚೆ. ಧೋನಿ ಮದುವೆ ಆದ್ರು ಹಾಗೆ ಹೀಗೆ ಅಂತ. ತಾಯಿ ವಾಗ್ದೇವಿ, ಆತನ ಜಾತಕದಲ್ಲಿ ಶುಕ್ರ ರಾಹು ತಿರುಗ್ಬಿಡ್ತೀನಿ ಅವನಿಗೆ ಸ್ಟಾರು ಅಂತ. 2008 ಆಸುಪಾಸು. ಸಾಕ್ಷಿ ಧೋನಿ. ಇಲ್ಲ ಈಗ ಅವನು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ, ವಿಪರೀತ ದುಡ್ಡು ಬರುತ್ತೆ. ನೀ ಅದ್ಭುತ, ಅವನು ಅದನ್ನ ಮಾಡ್ತಾನೆ ಅಂತಕ್ಕಂಥದ್ದು. 2002ರಲ್ಲಿ ಪ್ರವೇಶ ಆಗ್ತಾನೆ, ಹೆಚ್ಚು ಕಡಿಮೆ 2008-09ರಲ್ಲಿ ಮದುವೆ ಆಗುತ್ತೆ. ನೋಡಿ, ಆ ರಾಹು ದಶೆ, 11ನೇ ಮನೆ ರಾಹು, ಎಕ್ಸಾಕ್ಟ್ಲಿ 2020ಗೆ ಹೆಚ್ಚು ಕಡಿಮೆ ಅವನು ರಿಟೈರ್ಮೆಂಟ್ ತಗೋತಾನೆ. ಕೊಡೋದೆಲ್ಲ ಕೊಟ್ಬಿಡ್ತು. ಅವನೊಬ್ಬ ತುಂಬಾ ಹಂಗಲ್ಲ ಹಿಂಗಲ್ಲ ಅದಲ್ಲ ಏನಲ್ಲ ಅಂದ್ರು, ಚಾಂಪಿಯನ್ಸ್ ಟ್ರೋಫಿ ಅಂತೆ, ವರ್ಲ್ಡ್ ಕಪ್ ಟ್ರೋಫಿ ಅಂತೆ. ಯಾರ್ಯಾರು ಸುನಿಲ್ ಗವಾಸ್ಕರ್ ಕೈಯಲ್ಲ ಆಗಿಲ್ಲ, ಯಾರ್ಯಾರ ಕೈಯಲ್ಲೂ ಆಗಿಲ್ಲ. ನಾವ್ ಹೇಳ್ತೇವೆ, ನಾನು ಪರಿಶ್ರಮ ಪಟ್ಟಿದ್ದೇನೆ, ಪರಿಶ್ರಮಕ್ಕೆ ತಕ್ಕಂತ ಪ್ರಾಪ್ತಿ ಅಂತ ಹೇಳ್ತೀವಿ. ಅಲ್ಲ, ನಮ್ ಗುರುಗಳು ಹೇಳಿತ್ತು, ಪ್ರಾಪ್ತಿಗೆ ತಕ್ಕಷ್ಟೇ ಪ್ರಯತ್ನ ಮಾಡಿಟ್ಟಿರುತ್ತೇವೆ. ಇಟ್ ಈಸ್ ಆಲ್ರೆಡಿ ಡಿಸೈನ್ಡ್. ಆಗಸ್ಟ್ 18 ಒಳಗಡೆ, ಅದರಲ್ಲಿ ಬೇರೆ ನೋಡಿ, ರಾಹು ನಾಳಿದ್ರಲ್ಲೇ ಈಸ್ ಮೂವಿಂಗ್. ವಿಶೇಷವಾಗಿ ಈಸ್ ಚೇಂಜಿಂಗ್. ತನ್ನ ಪಥಸಂಚಲನದಲ್ಲಿ ಧನಿಷ್ಠ ನಕ್ಷತ್ರಕ್ಕೆ ಬರತಕ್ಕಂಥದ್ದಾಗುತ್ತೆ. ಅ ಬ್ಯೂಟಿಫುಲ್ ಸ್ಟ್ರೆಂತ್. ಸೊ ಭೂಮಿ ಸ್ವಲ್ಪ ಪಡಿತೀರಿ, 100% ಭೂಮಿ ಪಡಿತೀರಿ. ಬರದಿಟ್ಟುಕೊಳ್ಳಿ, ನೀವು ಭೂಮಿಯನ್ನು ಪಡೆಯುವುದೇ. ಯಾಕಂದ್ರೆ ಸುಖಾಧಿಪತಿ ಸುಖದಲ್ಲೇ ಇದ್ದಾನೆ, ಲಾಭಾಧಿಪತಿ ಸುಖ. ಮಕರ ಲಗ್ನದವ್ರು ಒಂದು ಮನೆ ಕಟ್ಟೋದೋ, ಮನೆ ರಿನೋವೇಷನ್ ಮಾಡೋದೋ, ಗಾಡಿ ತಗೊಳ್ಳೋದೋ, ಕಾರ್ ತಗೊಳ್ಳೋದೋ, ಒಂದು 2 ವೀಲರ್ ಆದ್ರೂ ಬರುತ್ತೆ. ಆಗಿದೆಯಾ ಇಲ್ವಾ ಹೇಳಿ? ಮಕರ ಲಗ್ನ, ಮಕರ ರಾಶಿ, ನಿಮಗೆ ಗೊತ್ತಿಲ್ಲದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ಆತ್ಮೀಯರ ಪರಿಚಯ, ಅಲ್ಲೊಂದು ಏನೋ ಒಂದು ಸುಖದ ಭಾವ ಆಗುತ್ತಿದೆ, ಆನಂದ ಆಗುತ್ತಿದೆ, ಸಂತೃಪ್ತಿ ಬರುತ್ತಿದೆ, ಚೈತನ್ಯ ಬರುತ್ತಿದೆ.
ಇಟ್ ಈಸ್ ಹ್ಯಾಪನಿಂಗ್. ಹೌದು ಅಲ್ವಾ ಹೇಳಿ? 10 ದಿನದಿಂದ ನಿಮ್ಮ ಮನಸ್ಸು, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ, ಮನೆಯಲ್ಲಿ ಕುಟುಂಬ ಎಲ್ಲರೂ ನಿಮ್ಮ ಮಾತು ಕೇಳೋಕೆ ಶುರು ಆಗ್ತಿದ್ದಾರೆ. ಯು ಆರ್ ಬಿನ್ ಸೀಯಿಂಗ್, ನಿಮ್ಮನ್ನೆಲ್ಲರೂ ನೋಡ್ತಿದ್ದಾರೆ. ರಾಜಕಾರಣದಲ್ಲಿದ್ರೆ ನಿಮ್ಗೆ 100% ಹೇಳ್ತೇನೆ, ಮಕರ ಲಗ್ನದಲ್ಲಿದ್ರೆ ಈ 60 ದಿನ, ಇನ್ನು 50 ದಿನ ಇದೆ, ಚೆಕ್ ಮೇಟ್ ಆಟ ಆಡ್ಬಿಡಿ. ಎದುರುಗಡೆ ಅವ್ರಿಗೆ ಚೆಕ್ ಮೇಟ್ ಕೊಡ್ಬೇಡ್ರಿ. ಮಕರ ಲಗ್ನದಲ್ಲಿ ಇಲ್ಲ ಮಕರ ರಾಶಿನಲ್ಲಿ ಹುಟ್ಟಿದ್ರೆ ನಿಮ್ಮ ದಶಾಭುಕ್ತಿಗಳು ಕೂಡ ಒಂದ್ ಸ್ವಲ್ಪ ಫೇವರಬಲ್ ಆಗಿತ್ತು ಅಂದ್ರೆ ಗುರು ಪುಷ್ಯಾಮೃತ ಯೋಗ ಪಟ್ಟಂ ಸಟ್ಟಂ ಸಡಗರಂ ನಮ್ ಗುರುಗಳು ಹೇಳೋದಲ್ಲ. ಪ್ರಾಪ್ತಿಗೆ ತಕ್ಕಷ್ಟೇ ಪ್ರಯತ್ನ ಅಂದ್ರಲ್ಲ, ನಿಮಗೆ ಗೊತ್ತಿಲ್ಲದೆ ಪ್ರಯತ್ನಕ್ಕೆ ತಕ್ಕಂತೆ ಪ್ರಾಪ್ತಿ. ಈ ಪ್ರಯತ್ನ ಮಾಡಿ, ಪ್ರಾಪ್ತಿ ಇದೆ. ಅದಕ್ಕೆ ಜ್ಯೋತಿಷ್ಯ ನೋಡೋದು. ಯಾವಾಗ ಪ್ರಯತ್ನ ಮಾಡಬೇಕು? ಜ್ವರ ಬಂದಾಗ ಓಡೋದಲ್ಲ ಮಕ್ಕಳೇ, ನಮಗೆ ಬರಗಾಲ ಬಂದಾಗ ಓಡುವುದಲ್ಲ. ಈಗ ನಿಮಗೆ ಮಳೆಗಾಲ, ಅಕಸ್ಮಾತ್ ಗುರು ಶನಿ ದಶೆಯೋ ಬುಧ ದಶೆಯೋ ಶುಕ್ರ ದಶೆಯೋ ನಿಮ್ಮ ಜಾತಕದಲ್ಲೇನಾದರೂ ಸರಿಯಾದ ಜಾಗದಲ್ಲಿದ್ದರೆ ಕುಂಭದ್ರೋಣ ಮಳೆಯನ್ನು ನೋಡುತ್ತೀರಿ. ದ್ಯಾಟ್ ಈಸ್ ದಿ ಬ್ಯೂಟಿಫುಲ್. ಸರಿಯಾಗಿ ಬಳಸ್ಕೊಂಬಿಡಿ, ಬಳಸ್ಕೊಳ್ಳಿ, ಮಾತಾಡಿ, ಹೋಗಿ ಕೇಳಿ. ಕೊಡದವನು ಕೊಡುತ್ತಾನೆ. ನಮ್ಮ ಎಕ್ಸ್ಪೆಕ್ಟೇಷನ್ 1 ಲಕ್ಷ ಆಯ್ತು ಹೋಗೋ ಅಂತಾರೆ. ಯಾವಾಗ್ಲೂ ಹೋಗ್ಬಿಟ್ಟು 1,000 ಕೇಳೋ 100 ರೂಪಾಯಿ ಕೂಡ ಕೊಡ್ತಿರ್ಲಿಲ್ಲ. ಈಗ ನೀವು 1 ಲಕ್ಷ ಕೇಳಿದ್ರೆ 1 ಲಕ್ಷ ಕೊಡ್ತಾರೆ, ಕೊಡ್ಬೇಕಾದವ್ರು. ಎಲ್ಲ ಆಗಬೇಕಾದ ಕೆಲಸ, ಒಂದು ಪ್ರಮೋಷನ್, ಒಂದು ಇನ್ಕ್ರಿಮೆಂಟು, ಒಂದು ಪ್ರೋಗ್ರಾಮು, ಒಂದು ಪ್ರಾಜೆಕ್ಟು, ಒಂದು ಪ್ರೆಸೆಂಟೇಷನ್ನು ಎಲ್ಲ ನಡೀತು. ಗೋ ಅಂಡ್ ಆಸ್ಕ್. ಪ್ರಯತ್ನಂ ಪ್ರಾಪ್ತಿ ಉಂಟು. ಅದಕ್ಕೆ ಹೇಳಿದ್ದು ನಮ್ಮ ಗುರುಗಳು ಹೇಳ್ದ ಹಾಗೆ, ಪ್ರಯತ್ನ ಮಾಡಿಬಿಟ್ಟಿದ್ದೀನಿ ಅಂತ ಪ್ರಾಪ್ತಿ, ಪ್ರಯತ್ನಕ್ಕೆ ತಕ್ಕಷ್ಟೇ ಪ್ರಾಪ್ತಿ. ನಾನು ಹೇಳಿದ್ರೆ ಅವ್ರು ಪ್ರಾಪ್ತಿಗೆ ತಕ್ಕಷ್ಟೇ ಪ್ರಯತ್ನ ಅಂತ ಹೇಳೋರು. ಈಗ ನಾನು ಹೇಳ್ತಿದ್ದೇನೆ, ಪ್ರಯತ್ನ ಮಾಡಿ ಪ್ರಾಪ್ತಿ ಉಂಟು. ಎಲ್ರಿಗೂ ಶೇರ್ ಮಾಡಿ. ಮಕರ ರಾಶಿಯವರು ನಿಮ್ಮ ಮನೇಲಿದ್ರೆ, ಕುಟುಂಬದಲ್ಲಿದ್ರೆ, ನಮ್ಮ ಸುತ್ತಮುತ್ತಲು ಮಕರ ರಾಶಿಯವರು ಇಲ್ಲ ಅಂತ ಹೇಳಿದ್ರೆ ನಾವು ಯಾರೂ ಇಲ್ಲ. ಶ್ರೀನಿವಾಸ, ಆ ತಾಯಿ ಜಗನ್ಮಾತೆ, ಸೀತಾಮಾತೆ, ಇವೆಲ್ಲವೂ ಲೆಕ್ಕಾಚಾರಕ್ಕೆ ಬರುತ್ತೆ. ಅಲ್ಲಿದೆ ಒಂದು ಮ್ಯಾಜಿಕ್, ಮಕರ ರಾಶಿಯಲ್ಲಿದೆ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದು. ರಾಜಕಾರಣ, ಅಧಿಕಾರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಧರ್ಮಕ್ಷೇತ್ರ ಏನಿಲ್ಲ ನಿಮಗೆ ಅಂತ ಹೇಳಿ. 6ನೇ ಮನೇಲಿ ಸೂರ್ಯ ದಿಗ್ಬಂಧನ, ಬುಧ ಬೇರೆ, ಬುಧಾದಿತ್ಯ ಯೋಗ, ನಿಪುಣ ಯೋಗ, ವಿಪರೀತ ರಾಜಯೋಗವಾಗಿ ಮಾರ್ಪಾಟಾಗುತ್ತೆ. ನಿಮ್ಮ ಮಾತೆಲ್ಲರೂ ಕೇಳ್ತಾರೆ. ಯೂಸ್ ಫಾರ್ ಇಟ್. ಸ್ವಲ್ಪ ದಾಂಪತ್ಯದಲ್ಲಿ ಏನಾದ್ರೂ ಹುಳಿ ಇದ್ದರೆ ನೋಡ್ಕೊಂಡು, ಅದನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದೈವ ಹಾಗೆ ಅಪ್ಪು ಒಂದು ನೆನಪು ಇಟ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ನೀವ್ ಯಾರನ್ನಾದರೂ ನೋಡಿ, ಏನಾದ್ರೂ ಒಂದು ಕೊಟ್ರೆ ಏನಾದ್ರೂ ಒಂದು ತಗೊಂಡಿರುತ್ತೆ. ವಿಚ್ ಹ್ಯಾವ್ ಸೀನ್ ಇಟ್. ತುಂಬಾ ದೊಡ್ಡದಾಗಿ ಕೊಟ್ಟಿರೋರಿಗೆ ಅಲ್ಲೊಂದು ತಗೊಂಡಿರುತ್ತೆ, ಕುಟುಂಬ ತಗೊಂಡಿರುತ್ತೆ, ನೆಮ್ಮದಿ ತಗೊಂಡಿರುತ್ತೆ. ನಮ್ಮ ದೊರೆ ಹೇಳಿದಾರಲ್ವಾ, ನಮ್ಮ ರಾಜ್ಯದ ದೊರೆ ಹೇಳಿದ್ದಾರೆ, ರಾಜಕಾರಣ ಅಷ್ಟು ಸುಲಭ ಅಲ್ಲ. ಯು ನೀಡ್ ಟು ಸ್ಯಾಕ್ರಿಫೈಸ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಹೌದು, ತನ್ನ ಮನೆ, ತನ್ನ ಕುಟುಂಬ, ತನ್ನ ಫಂಕ್ಷನ್, ತನ್ನ ಬರ್ಡೇ, ತನ್ನ ಮನೆಯವ್ರ ಜೊತೆ, ತನ್ನ ಹೆಂಡತಿ ಮಕ್ಕಳ ಜೊತೆ ಅನ್ನತಕ್ಕಂಥದ್ದು ಬಿಡೋಲ್ಲ. ಅಲ್ಲೇನೋ ದಳದಳ ಇರೋದ್ ಬಿಡಲ್ಲ. 4 ಜನ 40-50 ವರ್ಷ ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ ಇವತ್ತು ಆ ಪಟ್ಟ. ಯಾರೋ ದಮ್ ಅಂತ ಬರ್ತಾರೆ, ಅದು ಬೇರೆ. ಅದಕ್ಕೆ ಹೇಳ್ತೀವಿ ಪ್ರಾಪ್ತಿ. ನಾನು ಹೇಳ್ತೇನೆ, ಪ್ರಯತ್ನ ಮಾಡಿದ್ದರೆ 2 ಫೇಲ್ಯೂರ್ ಆಗಿಬಿಡುತ್ತವೆ ಅಂತ ಕೆಲವರು ಹೇಳ್ತಾರೆ. ಅಲ್ಲ, ನಮ್ಮ ಗುರುಗಳು ಹೇಳಿದ್ ನಡೆಯುತ್ತೆ, ಅದು 2ನೇ ಆಯ್ತು. ನಾನು ಹೇಳ್ತೇನೆ, ಪ್ರಯತ್ನಕ್ಕೆ ತಕ್ಕಂತೆ ಪ್ರಾಪ್ತಿ. ನಮ್ಮ ಗುರುಗಳು ಹೇಳ್ತಾರೆ, ಪ್ರಾಪ್ತಿ ಇದ್ದಷ್ಟೇ ಪ್ರಯತ್ನ. 2 ವರ್ಷದಲ್ಲಿ ಎಲೆಕ್ಷನ್ ನಿಲ್ತಾನೆ. ಹಿಂಗಂತಾನೆ ಮೊನ್ನೆ ವಿಧಾನಸಭಾ ಇದರಲ್ಲಿ ಮಾತಾಡಲ್ಲ ಅಂತ ಹೇಳಿದ್ರಲ್ಲ, ನಾನು ಮಾತಾಡಿದ್ರೆ ನೀವ್ ಯಾರು ನಿಲ್ಲಲ್ಲ, ತಗೊಳ್ಳಿ ಅಂತ ದನ ಕಡೆಗೂ ಪರ್ಸನಲ್ ಅಟ್ಯಾಕ್ ಬಂದ್ಬಿಟ್ಟಿದ್ದಾರೆ. ಗುರು ಅಷ್ಟು ಮಾಲ್ವಾ, ಇನ್ನಷ್ಟು ಪುಷ್ಯ, ಇನ್ನಷ್ಟು ತಗೋಬೇಕು. ಕಟಕ ಲಗ್ನಕ್ಕೆ ಮೀರಿದ ಕಣ್ಣೀರ ಅಂತ ಹೇಳ್ತೇವೆ. ಒಳಗಡೆ ಅಲ್ಲೊಂದು ದಳದಳ ಇದ್ದಿದ್ದೆ ಕಟಕ ರಾಶಿ, ಕಟಕ ಲಗ್ನಕ್ಕೆ. ಸೊ ಅಲ್ಲಿ ನಡೆದಿದ್ದ ಬಿಡಿ. ಸೊ ಇನ್ನು ವಿಶೇಷವಾಗಿ ಕುಂಭರಾಶಿ ಅವ್ರಿಗೆ ಹೇಗಿದೆ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ.
ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಗುರು ಪುಷ್ಯಾಮೃತ ಯೋಗ ಹೇಗಿದೆ? 6ನೇ ಮನೇಲಿ ನಡೀತದೆ ಗುರು ಪುಷ್ಯಾಮೃತ ಯೋಗ. ಧರ್ಮ ಕರ್ಮಾಧಿಪತಿಯ ಪ್ರಭಾವದಲ್ಲಿ, ಧನಾಧಿಪತಿ ಆ ಒಂದು ಲಗ್ನಾಧಿಪತಿಯ ಪ್ರಭಾವದಲ್ಲಿ ಅಲ್ಲೊಂದು ನಡೀತದೆ. ವಿಪರೀತ ರಾಜಯೋಗವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ನಾನೇ, ನಂದೇ, ನನ್ ಬಲ, ನನ್ ಗತ್ತು, ನನ್ ತೂಕ, ನನ್ ವ್ಯವಸ್ಥೆ, ನನ್ ಸಿಸ್ಟಮ್ ಅಂತ ಮೆರೆದು ತುಳಿದು ಮಾಡಿ ನಾ ಹೇಳ್ತಲೇ ಇದ್ದೆ. ಸಿಂಹರಾಶಿಯವರಿಗೆ ಇಲ್ಲ ಸಿಂಹ ಲಗ್ನದವರಿಗೆ ಏನಾದ್ರೂ ಅನ್ಯಾಯದ ಸಂಪಾದನೆ, ಏನಾದ್ರೂ ಒಂದು ಅನ್ಯಾಯದ ಸಂಪಾದನೆ ಬಾಚ್ಕೊಳ್ಳೋಕ್ಕೊಂದು ಲೆಕ್ಕ ಇದೆ ಮಕ್ಕಳೇ. ಹೌದು, ದೇವ್ರು ಇಡ್ತಾನೆ. 1 ಹಣ್ಣು 2 ಹಣ್ಣು ಆಯ್ತು, ನನ್ನ ಯೋಗ್ಯತೆಗೆ ನಾನು 1 ಹಣ್ಣು ತಗೊಂಡೆಲ್ಲ ಹಂಚ್ತಾನೆ. ನಿಮ್ಮ ಯೋಗ್ಯತೆಗೆ ನೀವೊಂದು 2 ಹಣ್ಣು 3 ಹಣ್ಣು ಹಂಚಿಬಿಟ್ಟು 10 ಹಣ್ಣಿದೆ 7 ಹಣ್ಣು ಎತ್ಕೊಳ್ಳೋದ್ರಲ್ಲಿ ಓಕೆ. 10 ಎತ್ಕೊಳ್ಳೋದಲ್ದೆ ಇನ್ನೊಂದು 10 ಯಾಕೋ ತಂದ್ಕೊಟ್ಟಿಲ್ಲ, ತಗೊಳ್ತಿರೋದೇ ಬಿಟ್ಟಿ ಅಂತೆ, ಬಾಚ್ಕೊಳ್ತಿರೋದು, ಮೋಸ ಮಾಡ್ತಿರೋದು, ಲಂಚ ತಗೋತಿರೋದು, ಅದರ ಮೇಲೆ ದಬ್ಬಾಳಿಕೆ, ಬೆದರಿಕೆ, ತಂತ್ರಗಾರಿಕೆ ಇದೆಲ್ಲ ಮಾಡಿದವರು ಉದ್ಧಾರಕ್ಕೆ ಆಗ್ತಾರೆ. ಸಿಂಹರಾಶಿ ಸಿಂಹ ಲಗ್ನ, ಒಬ್ಬ ಅಬಕಾರಿ ಅಧಿಕಾರಿ. ಸಿಂಹರಾಶಿಯವರ ಮನೆ ಮೇಲೆ ಯಾವ ಮಟ್ಟದ ದಾಳಿ ನಡೆದಿದೆ ಅಂದ್ರೆ ಅಂತಿಂತದಲ್ಲ. ಅವರು ಹಿಂದ್ಗಡೆ ಬೇರೆ ಬೇರೆಯವರು ಇದ್ದಾರೆ, ದೊಡ್ಡವರು ಇದ್ದಾರೆ. ಆದರೂ 100 ಹೆಸರಿನಲ್ಲಿ, ಬೇನಾಮಿ ಹೆಸರಿನಲ್ಲಿ ಬಾರು, ಲಿಕ್ಕರು, ಪ್ರಾಪರ್ಟೀಸು 1-2 ಎತ್ತಿ ಒಳ್ಳೆ ಗೆದ್ದು ಲುಕ್ಕದಾಗ ಉಕ್ಸಿ ತೆಗೆದಿಟ್ಟಿದ್ದಾರೆ. ನಡೀತಿದೆ, ನಡೆದಿದೆ ನೋಡಿ, ಹಿಂಗ ನಡೆಯುತ್ತ ಹೇಳ್ತಲೇ ಇದ್ದೆ. ಇಟ್ಸ್ ಗೋಯಿಂಗ್ ಟು ಬಿ ಪಾಯ್ಸನಸ್. ಮಾಡಬಾರದ್ದು ಮಾಡಿದ್ರಿ ಅಂದ್ರೆ ಆಗಬಾರದ್ದಾಗುತ್ತೆ ಅನ್ನತಕ್ಕಂಥದ್ದು. ನೋಡಿ, ನನ್ನ ಗುರುಗಳದ್ದು ಈ ಮಾತು ನಡೆಯುತ್ತೆ. ಪ್ರಾಪ್ತಿಗೆ ತಕ್ಕಷ್ಟೇ ಪ್ರಯತ್ನ ಅನ್ನೋದು ಅವರದಾದ್ರೆ, ಪ್ರಯತ್ನಕ್ಕೆ ತಕ್ಕಷ್ಟೇ ಪ್ರಾಪ್ತಿ. ಇವರು ಮಿತಿಮೀರಿ ಪ್ರಯತ್ನ ಮಾಡ್ಬಿಟ್ಟಿದ್ದಾರೆ ಬಾಚ್ಕೊಳ್ಳಕ್ಕೆ ಅಂತ. ನಾನು ಬಾಚ್ಕೊಳ್ಳೋದ್ರಲ್ಲಿ ಇವರು ಬಂದು 100 ಬಾರುಗಳು, ರೆಸಾರ್ಟ್ಗಳು, ಇನ್ನೊಂದು ಬೇರೆ ಬೇರೆಯವ್ರ ಹೆಸರಲ್ಲಿ, ಹತ್ರದವ್ರ ಹೆಸರಲ್ಲಿ ಆ ಪಾರ್ಟಿ ಬಾಚ್ಕೊಳ್ಳೋದು. ಏನಕ್ಕೆ ತಿಳ್ತೀರಿ ಸ್ವಾಮಿ? ಯಾರಿಗೆ ತಿಳ್ತೀರಿ ಸ್ವಾಮಿ? 1 ಮನೆ ಬೇಕು, 2 ಮನೆ ಬೇಕು, 2 ಕಾರ್ ಬೇಕು, 2 ಅಂತಸ್ತು ಬೇಕು, ಮಕ್ಕಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು. 7 ತಲೆಮಾರಿ ಯಾರು ನೆನ್ಸ್ಕೊತಾರೆ? ಯಾರು ನೆನ್ಸ್ಕೊಳಲ್ಲ. ನಾನು ನೋಡ್ಬಿಟ್ಟಿದ್ದೇನೆ ತುಂಬಾ ದೊಡ್ಡವ್ರ ಮನೆಯಲ್ಲೇ, ತುಂಬಾ ದೊಡ್ಡವ್ರು, ನಿಮಗ್ ಗೊತ್ತಿಲ್ಲ ಅಷ್ಟೇ. ಮೊನ್ನೆ ಒಬ್ಬ ದೊಡ್ಡ ಉದ್ಯಮಿ, ಅಷ್ಟಿಷ್ಟು ದುಡ್ಡು ಬಂದಿಲ್ಲ, ಒಂದು ಸ್ಮಾಲ್ ಟ್ರೇಡ್, ಅವರ ಅಕೌಂಟ್ಗೆ ಅದೊಂದು ₹1,200, ₹1,300 ಅವ್ರಿಗೆ ಬಂದಿರೋದು. ಒಂದು ದಿನದ ಒಂದು ಟ್ರೇಡಿಂಗ್. ಕಣ್ತುಂಬ ಒಂಥರ ಭಾವುಕತನದ ನೀರು. ಏನೋ ಗುರುಗಳೇ, ಮಗ ನೀವು ಹೇಳ್ದಾಗೆ ಹೇಳಿದೆ, ಪ್ರಾಪ್ತಿಗೆ ತಕ್ಕಷ್ಟೇ ಫಲ. ನೀವು ಅನ್ಕೊಂಡಿದ್ದೀರಿ ನಾನು ಪ್ರಯತ್ನ ಮಾಡಿದೆ, ಅವನು ಇಲ್ಲ. ನೀವು ಕಟ್ಟಿರೋದನ್ನು ಉಳಿಸ್ಕೊಳ್ಳಿಕ್ ಬಿಡ್ಲಿಲ್ಲ. ₹100 ಇದ್ದಿದ್ದ ಕಂಪ್ನಿನ ನೀವು ನಂಬೋಲ್ಲ, ಆತನ ₹100 ಕಂಟ್ರೋಲ್ ಇದ್ದಂಥದ ಕಂಪನಿ ಸ್ಟೇಕ್ ಹೋಲ್ಡರ್ ಇನ್ನೊಂದು, ಅದರಲ್ಲಿ 87% ಇವ್ರದೆ.
ಲೆಕ್ಕ ಹಾಕೊಳ್ಳಿ, 1,00,000 ಕೋಟಿಯ ಕಂಪನಿಯಲ್ಲಿ 87,000 ಕೋಟಿಯ ಒಂದು ವ್ಯವಸ್ಥೆಗೆ ಇವ್ರ ಕುಟುಂಬನೇ. ಇವತ್ತು ಯಾವ ಮಟ್ಟಕ್ಕೆ ಅಂದ್ರೆ ಒಂದು 3% ಬಂದು ನಿಂತು ಬಿಟ್ಟಿದೆ. ಅಂದ್ರೆ 1,00,000 ರೂಪಾಯಿಯ ವ್ಯವಹಾರ ನಡೀತಿದೆ, ಬರೀ 3,000 ರೂಪಾಯಿ ಮಗ ಮಾಡಿಟ್ಕೊಂಡಿರೋದು. ಕಣ್ ತುಂಬಾ ನೀರು. ಎಲ್ಲಿ ಬೆಳೆಸ್ದೆ ಗೊತ್ತಾ ಗುರುಗಳೇ? ಯೋಗಿ ಪಡೆದಿದ್ ಯೋಗಿಗೆ ಸ್ವಾಮಿ, ನಾನು ಆಗ್ಲೇ ಹೇಳಿದ್ದೆ. ಸೊ ಫಿಕ್ಸ್ಡ್ ಈ ತರದೊಂದು ಮಾಡಿ ಒಂದೊಂದು ಹೊರಗಡೆ ಬಂದ್ಬಿಡಿ. ಇನ್ನಷ್ಟು ಕಲ್ಪ್ರಿಟ್ ಬೇರೆ ಬೇರೆ 400 ಕೇಸುಗಳಿದೆ. ನೆಮ್ಮದಿಯಾಗಿ ತಿಂತಿದ್ದೀರಾ? ನೆಮ್ಮದಿಯಾಗಿ ಮಲಗ್ತಿದ್ದೀರಾ? ಆಗುತ್ತಾ? ಇಷ್ಟೆಲ್ಲ ಬೇಕಾ? ನೋಡಿ, ಯೋಚನೆ ಮಾಡಿ. ಇಷ್ಟೇ ನಾ ಹೇಳಿದ್ದು. ಗ್ರಹಗಳು ಬಿಡೋದಿಲ್ಲ. ಕುಂಭರಾಶಿಗೆ ಅಂಥದ್ದೊಂದು ಸ್ಥಾಯಿ. ಹೇಗೆ ಸಿಂಹರಾಶಿಗೆ ನಡೀತಿದೆಯೋ, ಮಾಡಬಾರದ್ದು ಮಾಡಿದರೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇಲ್ಲವೇ ಚಪ್ಪರ್ ಪಾರ್ಕೆ ಆತಾ ಇರಲಿ, ಬರೆದಿಟ್ಕೊಳ್ಳಿ. ಈ 60 ದಿನ ಆಲ್ರೆಡಿ 10-12 ದಿನದಲ್ಲಿ ನೋಡಿ, ಕುಂಭರಾಶಿಯವ್ರಿಗೆ ಒಂದು ಇನ್ಕ್ರಿಮೆಂಟು, ಪ್ರಮೋಷನ್ ಆದ್ರೂ ಭಯದಿಂದ ನೋಡ್ತಿದ್ದೀವಿ. ಸಾಡೆ ಸಾತಿ ಅಲ್ವಾ? ಶನಿ ಬೇರೆ ಈಗ ರಿವರ್ಸಲ್ ಬರ್ತಾನೆ ಇನ್ನೊಂದು 25-30 ದಿನದಲ್ಲಿ. ಈ ಕಮ್ಸ್ ರಿವರ್ಸ್, ಅದು ಬೇರೆ ಭಯ. ಅದಾದ್ಮೇಲೆ ನವೆಂಬರ್ 25, ಡಿಸೆಂಬರ್ ಮೊದಲನೇ ವಾರ ರಾಹುಕೇತುಗಳ ಬದಲಾವಣೆ, ಅದು ಜಾಕ್ಪಾಟ್ ಕೊಡುತ್ತೆ. ನವೆಂಬರ್ 1ಕ್ಕೆ ಗುರು ಬದಲಾವಣೆ ಆಗ್ತಾನೆ. ಸೊ ದಟ್ ಇಸ್ ಒನ್ ಮೋರ್. ಸೊ ಅಂತ ಕುಂಭರಾಶಿಗೆ ಒಂದು ಸಣ್ಣ ಕದಲಿಕೆ ಉಂಟು. ಸಣ್ಣದೇನು, ದೊಡ್ಡ ಕದಲಿಕೆ ಉಂಟು. ದೂರದ ಕೆಲಸ, ದೂರದ ವ್ಯವಹಾರದಿಂದ ದುಡ್ಡು, ಮಾಧ್ಯಮದಲ್ಲಿದ್ದೀರಾ, ಫೈನಾನ್ಸ್ ಅಲ್ಲಿ ಇದ್ದೀರಾ, ಚಿಟ್ ಫಂಡ್ ಅಲ್ಲಿ ಇದ್ದೀರಾ. ಬಟ್ ಅನ್ಯಾಯ ಮಾಡಿದ್ರಿ ಮಾತ್ರ ಕುಟುಂಬಕ್ಕೂ, ಹತ್ತಿರದವರು, ಗುರುಗಳಿಗೋ, ತುಂಬಾ ನಂಬಿಕಸ್ಥರಿಗೋ ಬರೆ ಆಗ್ಬಿಡುತ್ತೆ. ಅಪ್ಪಿ ತಪ್ಪಿ ಕೂಡ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ? ಈಗ ಒಂದು ಉದಾಹರಣೆ, ಹಾಗಾಗಿ ಹೇಳ್ತಿರ್ತಾನೆ, ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಮಕ್ಳು. ಏನ್ ಮಾಡಿಸ್ಕೊತಿರೋ ಇಲ್ವೋ ಅದ್ರ ಮನೆ ಬಂಗಾರ ಆಗೋಗ. ಒಂದು ಟರ್ಮ್ ಇನ್ಶೂರೆನ್ಸ್ ಇರ್ಲಿ, ತಿಂಗಳಿಗೆ 1,000 ರೂಪಾಯಿ. ನನ್ನ ಮಾತು ಕೇಳಿ, ನೀವ್ ಏನಾದ್ರೂ ಮಾಡಿ, ಅದೊಂದು ತಿಂಗಳಿಗೊಂದು ಮನೆಯವರೆಲ್ಲ ಸೇರಿ ಒಂದು 3,000-4,000 ರೂಪಾಯಿ ಸೇರಿಸ್ಬಿಟ್ಟು. ಯಾಕಂದ್ರೆ ಮೆಡಿಕಲ್ ಬಿಲ್ಲು ಯಾವಾಗ ಬಂದು ನಿಮ್ಮ ಮನೆ ಬಾಗಿಲು ಹೊಡೆಯುತ್ತೋ ಗೊತ್ತಿಲ್ಲ. ನಿಮ್ ಕಾಲಿಗೆ ಬೀಳ್ತಾನೆ. ಒಂದು ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ, ಮಿತ್ರನಾಗಿ, ಬಂಧುವಾಗಿ ನಿಮ್ ಕಾಲಿಗೆ ಬೀಳ್ತಾನೆ. ಪ್ಲೀಸ್ ಎವ್ರಿಬಡಿ ಇದನ್ನ ಶೇರ್ ಮಾಡಿ. ಗುರು 6ನೇ ಮನೆ, ಗುರು ಉಚ್ಚಂಗತ. ಮುಖ್ಯವಾಗಿ ಕುಂಭರಾಶಿಯವರ ಮನೆಯಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ವಿಲ್ ಬಿ ಟೂ ಮಚ್. ಹಿರಿಯರದ್ದು, ಮನೆಯವರದ್ದು, ಕುಟುಂಬಸ್ಥರದ್ದು ಏನೋ ಒಂದಲ್ಲೊಂದು ನಟ್ಟು ಬೋಲ್ಟ್ ಟಕ 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 ಅನ್ನಿಸ್ತಿರುತ್ತೆ. ಗುರು ಪುಷ್ಯಾಮೃತ ಚೇತರಿಸ್ತಾನೆ. ಅದಕ್ಕೆ ಹೇಳ್ತಿದ್ದಾನೆ, ಎವ್ರಿ ಬಡಿ ದಯಮಾಡಿ ಇದನ್ನ ಮಾತಾಡಿ. ಕಂಪಲ್ಸರಿ ದಿನ ನೀವು ಒಂದು ಗ್ರೂಪ್ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳಿ, ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಪ್ರಧಾನ ಮಂತ್ರಿದು ಒಂದು 5-7 ಲಕ್ಷದ ಒಂದಿದೆ. ಆಮೇಲೆ ಮೆಡಿಕಲ್ ಇನ್ಶೂರೆನ್ಸ್ದು ಇನ್ಸ್ಟಾಲ್ಮೆಂಟ್ ಕೂಡ ಇದೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗೋ ತರ. ಒಂದು 3,000, 5,000 ಈ ತರ ಮನೆಯವರೆಲ್ಲ ಸೇರ್ಕೊಂಡು ಏನೇನಕ್ಕೋ ದಿನಕ್ಕೊಂದು 30 ರೂಪಾಯಿ ಅಂದ್ರೆ ತಿಂಗಳಿಗೆ 1,000 ರೂಪಾಯಿ ಆಯ್ತು. ನೆನ್ಪಿಟ್ಕೊಳ್ಳಿ, 1,000 ರೂಪಾಯಿ ಒಬ್ರು. ಒಂದು 30 ರೂಪಾಯಿ ಏನಕ್ಕೆ ಖರ್ಚು ಮಾಡ್ತೀರಿ ಅಂತ ಯೋಚನೆ ಮಾಡಿ. ಏನೋ ಒಂದು ಬ್ರೆಡ್, ಸ್ನಾಕ್ಸು, ಇನ್ನೊಂದಕ್ಕೆ 30 ರೂಪಾಯಿ. ಇವತ್ತೊಂದು ಸಿಗರೇಟ್ನ ಬೆಲೆ 20 ರೂಪಾಯಿ 30 ರೂಪಾಯಿ ಆಗ್ಬಿಟ್ಟಿದೆ. ಆ ಒಂದು ಸಿಗರೇಟ್ ಬೆಲೆ ಅಂತ ಅನ್ಕೊಳ್ಳಿ. ನಿಮ್ ಕಾಲಿಗೆ ಬೀಳ್ತಾನೆ. ದಯಮಾಡಿ ಹೇಳ್ತಾನೆ, ಪ್ಲೀಸ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಎಲ್ಲರೂ, ಮುಖ್ಯವಾಗಿ ಕುಂಭರಾಶಿಯವರು, ಕುಂಭ ಲಗ್ನದವರು, ಅಲ್ಲೊಂದಿದೆ ಮನೆಯಲ್ಲಿ, ಕುಟುಂಬದಲ್ಲಿ ಅಲ್ಲೊಂದು ತಳಮಳ. ಧರ್ಮಬದ್ಧವಾಗಿದ್ದೀರಿ ಅಂತ ಇಟ್ಕೊಳ್ಳಿ. ಗುರು, ಮಾಧ್ಯಮ, ಮೆಡಿಯಾ, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ಧನಸ್ಥಾನವನ್ನ ಗುರು ಪುಷ್ಯಾಮೃತ ಯೋಗ ಕರ್ಮಸ್ಥಾನವನ್ನ ಹೆಂಗ್ ನೋಡ್ತಿದೆ ಅಂದ್ರೆ ಒಂಥರ ಗಲ 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 ಅಂತ ಕುಂಭದ್ರೋಣ ಮಳೆ. ಅಷ್ಟೇ ಒತ್ತಡ ಇದೆ. ಗೊತ್ತೋ ಗೊತ್ತಿಲ್ಲದೆ ಒಂದು ದೊಡ್ಡ ಹೈ ರಿಸ್ಕ್ನ ಸಾಲಕ್ಕೂ ಹೋಗ್ತಕ್ಕಂಥದ್ದಿದೆ. ನೋಡ್ಕೊಂಡು ಮಾಡಿ. ದುಮುಕ್ಬೇಡಿ. ಪರವಾಗಿಲ್ಲ, ಇನ್ನೊಂದು 6 ತಿಂಗಳು ಪರವಾಗಿಲ್ಲ. ಯಾಕಂದ್ರೆ ನವೆಂಬರ್ 1ಕ್ಕೆ ಗುರು ಮೂವ್ಮೆಂಟ್ ಆಗ್ತಾನೆ. ಸುಮ್ಮನಿರಿ, ಏನೂ ಆಗೋಲ್ಲ. ನಿಮ್ಮನ್ನ ಸಾಲ ಮಾಡಿಸ್ತಾನೆ. ಈಗ ಕರ್ಕೊಂಡು ಹೋಗ್ತಾನೆ. ಏನಾದ್ರೂ ಒಂದು ಗಾಡಿ ತಗೊಳ್ಳೋಣ, ಶೋ ಹೊಡಿಯೋಣ, ಬರ್ತಿದ್ಯಲ್ಲ ಒಂಥರ ಮತ್ತೆ
ಈ ತಿಂದಿರೋ 2018-19 ನಿಮ್ಮನ್ನ ಒಂಥರ ತಗ 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 ಅಂತ ಪೊಲೀಸರು ಬಂದವರೆಲ್ಲ ಹೇಗೆ ಬೆಂಡೆತ್ತಿದ್ರು, ಅದನ್ನೆಲ್ಲದ್ರಿಂದಲೂ ಈ 60 ದಿನ ಮಳೆಗಾಲ ತೆಗೆದಿಟ್ಕೊಳ್ಳಿ, ಭದ್ರತೆ ಮಾಡಿಟ್ಕೊಳ್ಳಿ, ಒಂದೊಂದೇ ಕಮಿಟ್ಮೆಂಟ್ ಬೆಳೆಸ್ಕೊಳ್ಳಿ, ಒಂದೊಂದೇ ಭಾರ ಬೆಳೆಸ್ಕೊಳ್ಳಿ ಅನ್ನತಕ್ಕಂಥದ್ದು ಮಾಡ್ಕೊಳ್ಳಿ ಅಂತಲೇ ಹೇಳ್ತಿದ್ದೇನೆ. ಪುಷ್ಯಾಮೃತ ಯೋಗ ನಿಮಗೆ ಸರ್ಪ್ರೈಸ್ ದುಡ್ಡು, ಸರ್ಪ್ರೈಸ್ ಹೆಸರು, ಸರ್ಪ್ರೈಸ್ ಪೊಸಿಷನ್, ಸರ್ಪ್ರೈಸ್ ರೆಸ್ಪೆಕ್ಟ್, ಸರ್ಪ್ರೈಸ್ ಆ ಒಂದು ಇನ್ಕಮ್, ಸ್ವಲ್ಪ ರಾಜಕಾರಣದಲ್ಲಿದ್ರು ಕೂಡ ಸೂಪರ್. 3ನೇ ಮನೇಲಿ ಕುಜಾರಿ, ನಿಮ್ಮನ್ನು ತಡೆಯೋರು ಯಾರು? 5ನೇ ಮನೆಯಲ್ಲಿ ಸಪ್ತಮಾಧಿಪತಿ ಸೂರ್ಯ ಬುಧನ್ ಜೊತೆಲಿ ಬೇರೆ ಬಂದು ಸೇರ್ಕೊಂಡಿದ್ದಾನೆ. ಫ್ಯಾಂಟಾಸ್ಟಿಕ್. ಶುಕ್ರ ಏನು ಅಂತ ಒಂದು ಇರೋ ಮನೆ ಖರ್ಚಿನ ಮನೆ, ಆರೋಗ್ಯದ ಮನೆ, ಅದೊಂದು ನೋಡ್ಕೊಳ್ಳಿ. ಅನ್ಯಾಯ, ಋಣಂ ಭಾರಂ, ಕೋರ್ಟು, ಶತ್ರುಗಳು ಇದೆಲ್ಲ ತೋರಿಸುತ್ತೆ. ಯಾರಿಗಾದ್ರೂ ಮೋಸ ಮಾಡಿದ್ರೆ, ಯಾರಿಗಾದ್ರೂ ಕಿತ್ತು ತಿಂದಿದ್ರೆ, ಹೊಟ್ಟೆ ಹೊಡೆದಿದ್ರಿ, ಬದುಕು ಹೊಡೆದಿದ್ರಿ, ಜೀವನ ಹೊಡೆದಿದ್ರಿ, ಕಿತ್ತಾಕಿಸ್ಬಿಡ್ತಾನೆ ನಿಮ್ಮನ್ನ. ಅಂತಿಂತದೆಲ್ಲ ದೇಶಾಂತರ ಓಡೋಗ್ಬಿಡ್ತಾರೆ, ನೆನ್ಪಿಟ್ಕೊಳ್ಳಿ. ಹೇಗೀಗ ಸಿಂಹರಾಶಿಗೆ ನಡೀತಿದೆಯಲ್ಲ ಅದೇ ತರ ಮಾಡಬಾರ್ದು. ಮಾಡಿದವ್ರಿಗೆ, ನ್ಯಾಯವಾಗಿರೋರ್ಗೆ ಏನೂ ಆಗೋಲ್ಲ. ಗುರು ಪುಷ್ಯಾಮೃತ ಯೋಗ ಇನ್ನಷ್ಟು ಸ್ವೀಟು, ಇನ್ನಷ್ಟು ಸ್ವೀಟು, ಅನಗತ್ಯ ಖರ್ಚುಗಳು. ಸೊ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಅಂತ ಈ ತರ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಈ ತರದ್ ಏನಾದ್ರೂ ಒಂದು ಇನ್ಶೂರೆನ್ಸು, ಮಕ್ಳಿಗೋಸ್ಕರ ಫಿಕ್ಸ್ಡ್ ಡೆಪಾಸಿಟ್, ಈ ತರದ್ ಏನಾದ್ರೂ ಒಂದು ಮಾಡಿ ಜಮೀನ್ ಪಡಿತೀರಿ, ಜಾಗ ಪಡಿತೀರಿ, ಭೂಮಿ ಪಡಿತೀರಿ. ಇಂಥದೊಂದು ಯೋಗ. ಶುಕ್ರ, ಕುಜ, ಗುರು, ಕುಜ ಇವರೆಲ್ಲರೂ ಕೇಂದ್ರದಲ್ಲಿರ್ತಕ್ಕಂಥ ಒಂದು ಭಾವ ಸೂಪರ್ಬ್ ಆಗಿದೆ. ಒಳ್ಳೇದಾಗ್ಲಿ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಅನ್ಯಾಯದು ಬೇಡ. ರೈಟ್. ಹುಣ್ಣಿಮೆ, ಮೂಲ ನಕ್ಷತ್ರ, ವಿಶೇಷವಾಗಿ ಸತ್ಯನಾರಾಯಣ ಪೂಜೆ, ಭೂಮಿ ಹುಣ್ಣಿಮೆ, ಕಾರ ಹುಣ್ಣಿಮೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ವಿಶೇಷವಾಗಿ ಕೇತು ನಕ್ಷತ್ರದಲ್ಲಿದ್ದು, ಕೇತು ಸಾರದಲ್ಲಿದ್ದಾನೆ. ಕುಜ ಕೇತುವನ್ನು ನೋಡ್ತಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಮಕ್ಕಳು. ವಿಚಿತ್ರ ಮರ್ಡರ್ಗಳು ನಡೀತಿದೆ, ಅದರ ಬಗ್ಗೆ ಮಾತಾಡ್ತಾನೆ. ಒಬ್ಬ ನೋಡಿ ಹಿಡಿದಿದ್ದಾರೆ, 8 ಜನರಿಗೆ ಸುಮ್ಮನೆ ವಿಷ ಇಟ್ಟು ಸಾಯಿಸಿದ್ದಾನೆ. ಸಾಯಿಸೋದಲ್ಲದೆ ಅವ್ರ ಸಂಸ್ಕಾರದಲ್ಲಿ ಅವನೇ ಹೋಗಿ ಚಟ್ಟ ಎತ್ತಿದ್ದಾನೆ. ಯಪ್ಪ ಸ್ವಾಮಿ ಚಂದ್ರ, ಮನುಷ್ಯ ಯಾವ ಮಟ್ಟಕ್ಕೆ ಬೀಭತ್ಸ ಆಗುತ್ತಾನೆ ಅನ್ನತಕ್ಕಂಥದ್ದು ಇದೆಲ್ಲ ಫಾರಿನ್ಗಳಲ್ಲಿ ಕೇಳ್ತಿದ್ವಿ. ಸೈಕೋಪಾತ್ ಕಿಲ್ಲರ್ಗಳು ಅಂತ ಇವನನ್ನ ಹಿಡಿದಿದ್ದಾರೆ. ಅವ್ರು ಅಳೋದನ್ನ ನೋಡಿ ಆನಂದ ಪಡೋದು, ಇದು ಪಿಕ್ಚರ್ಗಳಲ್ಲಿ ನೋಡಿದ್ವಿ, ಕೇಳಿದ್ವಿ. ದಿಸ್ ವಾಸ್ ಹ್ಯಾಪನ್. 8 ಜನನ್ನ ಸಾಯಿಸಿದ್ದಾನೆ. ಪೊಲೀಸರು ಹಿಡಿದಾಕೋಬಿಟ್ಟಿದ್ದಾರೆ. ಇನ್ನೆಷ್ಟು ಜನರನ್ನು ಸಾಯಿಸ್ಬಿಡ್ತಿದ್ನೋ. ಇಂಥ ಕೆಲಸ. ಸೊ ಕುಜ ಕೇತು ವೆರಿ ಕೇರ್ಫುಲ್. ಕುಜ ರಾಹು ವೆರಿ ಕೇರ್ಫುಲ್. ರಾಹು ಕೇತು ಕುಜ ಟ್ರಾನ್ಸಿಷನ್ ನಡೀತು. ಬೆಂಕಿ, ಅವಘಡ, ಇನ್ನೊಂದು ನಾನು ಹೇಳ್ತಲ್ಲಿದೆ, ಟ್ರಕ್ಕಿಂಗು, ಅದು ಇದು ಬೇರೆ. ಬಾನಲ್ಲೇ ಮಧುಚಂದ್ರಕ್ಕೆ, ಅದೆಲ್ಲ ಈಗ ಆಗಿರೋದು. ಬಾನಲ್ಲ ಮಧುಚಂದ್ರಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ಶಿವಾರ್ಪಣ ವಸ್ತುಗಳೆಲ್ಲ ಕೆಲಸಗಳು ನಡೀಲಿಕ್ಕೆ ಶುರು ಆಗ್ಬಿಟ್ಟಿದೆ. ತುಂಬಾ ಫ್ಯಾಂಟಸಿ, ಅದೊಂದು ಖುಷಿ, ಕಿಕ್ಕು ಹಿಡಿದು ಹಾಕಿದ್ದಾರೆ ಕೇಸುಗಳೆಲ್ಲ. ಈ ತರದ್ದೆಲ್ಲ ವಿಚಿತ್ರವಾದಂಥದ್ದು ನಡೀತಿದೆ. ತುಂಬಾ ಹುಷಾರಾಗಿರಿ. ಮುಖ್ಯವಾಗಿ ಮೇಷರಾಶಿ ಜಾಗ್ರತೆ. ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ. ಒಂದು ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ದುರ್ಗಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ ಸಮಾಧಾನ. ವೃಷಭ ರಾಶಿ ಸುಖಂ. ಅಲ್ಲೊಂದು ಇವತ್ತೇನೋ ಬಾಧೆ. ಯಾವ್ದೆಲ್ಲ ಸುಖ ಅನ್ಕೋತೀರಾ ಅದೆಲ್ಲ ನೋವೇ. ನನ್ನ ಹೆಂಡತಿ, ನನ್ನ ಮಗು, ನನ್ನ ಕೆಲಸ, ನನ್ನ ಭೂಮಿ, ನನ್ನ ಮನೆ. ಭೂಮಿ ಮನೆ ಸಾಲ ಐತೆ. ನನ್ನ ಹೆಂಡತಿ ಅಲ್ಲೊಂದು ಅನಾರೋಗ್ಯ, ನನ್ನ ಮಕ್ಕಳು ಕೇಳೋಲ್ಲ, ನನ್ನ ವೃತ್ತಿ ರೆಕಗ್ನಿಷನ್ ಇಲ್ಲ. ಈ ತರ ನಾನು ಏನ್ ಮಾಡಿದ್ರು ಕಾಣಿಸ್ತಿಲ್ಲ. ಪರವಾಗಿಲ್ಲ, ನಾ ಹೇಳದಲ್ಲ, ಪ್ರಯತ್ನಕ್ಕೆ ತಕ್ಕಷ್ಟೇ ಪ್ರಾಪ್ತಿ. ನೀವೇನು ರೆಡಿ ಆಗಿದ್ದೀರಿ. ರೆಡಿ ಆಗ್ತಲೇ ಇರ್ಬೇಕು. ನಿತ್ಯ ಮಾಡ್ತಲೇ ಇರ್ಬೇಕು. ಅವ್ನು ಕೊಡ್ತಾನೆ. ನೀವು ನಿಮ್ಮ ಪಾಡಿಗೆ ಮಾಡ್ಕೊಂಡು ಹೋಗಿ. ಸ್ಕಂದ, ಸುಬ್ರಹ್ಮಣ್ಯ, ಗಣಪತಿ, ನರಸಿಂಹ ಆರಾಧನಾ. ತುಂಬಾ ದೊಡ್ಡ ರಿಸ್ಕು, ಟೆನ್ಷನು, ಕೆಲಸ ಕಾರ್ಯಗಳು ದೂರದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಮಿಥುನ ರಾಶಿ 3ನೇ ಮನೇಲಿ ಕೇತು, 7ನೇ ಮನೇಲಿ ಚಂದ್ರ ಕೇತು ಸಾರ. ಯಾಕೋ ಧೈರ್ಯ ಹುಡುಗದ ಹಾಗೆ. ಬೂಮ್ ರ್ಯಾಂಕ್, ತುಂಬಾ ದೊಡ್ಡದಾಗಿರೋರು, ರಾಜಕೀಯದಲ್ಲಿರೋರು, ಸರ್ಕಾರಿ ಮಟ್ಟದ ಕೆಲಸ,
ಕಾರ್ಯದಲ್ಲಿರೋರು, ವ್ಯವಸ್ಥೆಗಳಲ್ಲಿರೋರು, ಯಾರಿಗೂ ಕೆಸರು ಎರಚಕ್ ಹೋಗಿ ನಿಮ್ ನೆತ್ತಿ ಮೇಲೆ ಎರಚ್ಕೊಬಿಡ್ತೀರಿ. ಜಾಗ್ರತೆ ಬೇಡ. ಅಲ್ಲೊಂದಿದೆ, ಸೂರ್ಯ ದಗದಗ, ನಿಮ್ ಕಂಟ್ರೋಲ್ ಅಲ್ಲಿ ನೀವು ಇರೋದಿಲ್ಲ. 7ನೇ ಮನೇಲಿ ಬೇರೆ ಚಂದ್ರ ಕೇತು ಸಾರ, ಉಲ್ಟಾ ಹೊಡೆಯತಕ್ಕಂಥದ್ದು ಆಗ್ಬಿಡುತ್ತೆ. ಸುಮ್ಮನಿದ್ದು ಬೇಡಿ. ಆದಷ್ಟು ಗೈಡೆನ್ಸ್, ಅಡ್ವೈಸಿಂಗ್, ಇಂತಹ ಒಂದು ವೃತ್ತಿ ಕೆಲಸ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿಗೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಇವುಗಳ ಪ್ರಭಾವ ಉಂಟು. ಮಾತು ಸ್ವಲ್ಪ ಕಠಿಣ, ಮನೆಯಲ್ಲಿ ಸ್ವಲ್ಪ ಕಠಿಣ, ವೃತ್ತಿಯಲ್ಲಿ ಸ್ವಲ್ಪ ಭಾರ. ತೊಂದರೆ ಏನೂ ಇಲ್ಲ. ಸಿಂಹ ರಾಶಿಗೆ ಒಂದ್ ರೀತಿ ಗೌರವನ, ದುಡ್ಡ, ಲಾಭವ, ನ್ಯಾಯವ, ಅನ್ಯಾಯವ, ಏನ್ ಹೇಳ್ತಾನೆ ಗೊತ್ತಾ, ಕಲಿಯುಗಕ್ಕೆ ನಾವು ಮಾಡ್ತೇವೆ ತಪ್ಪು, ಬಿಡೋಲ್ಲ. ಒಂದ್ ಬೇಕು, ನಾವು ಸುಳ್ಳು ಹೇಳ್ತೇವೆ, ಜೀವನವೇ ಸುಳ್ಳಾಗೋದು ಬೇಡ. ಸುಳ್ಳೇ ನಮ್ಮಪ್ಪ, ಅಸತ್ಯವೇ ನಮ್ ದೊಡ್ಡಮ್ಮ, ಈ ತರದ್ದೆಲ್ಲ ಬೇಡ. ಮಾಡಿಸ್ತಾನೆ. ಮಾಡದಿದ್ರು ಕೆಲವರಿಗೆ ಏನ್ ಮಾಡೋದು ನೋಡಿ, ನಮಗೆ ಇಷ್ಟವಾದವರಿಗೆ ನಾವು ಏನು ಮಾಡಿದ್ರು ಇಷ್ಟ. ಈಗ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಬುರುಡೆ ದಾಸಯ್ಯ, ಏನಾದ್ರೂ ಒಂದ್ ಮಾಡ್ತಿರ್ತಾನೆ. ಹೇಳ್ಬಾರ್ದ ಅಂತ ಹಾಗೆ ಬದಲಾಗುವಾಗಿದ್ದರೆ 30 ವರ್ಷದಿಂದ ಬದಲಾಯಿಸ್ತಿದ್ದೆ ಸ್ಕೂಲ್ ಡೇಸ್ ಇಂದಲೇ. ಈಗ ಎಲ್ಲಿ ಬದಲಾಯಿಸೋದ, ಆಗಲ್ಲ. ಅವನ ಹೆಂಡತಿ ಕೈಯಲ್ಲಾಗಿಲ್ಲ, ಅವನ ಮಕ್ಕಳ ಕೈಯಲ್ಲಾಗಿಲ್ಲ, ಅವ್ರ ಅಮ್ಮ ಕೈಯಲ್ಲಾಗಿಲ್ಲ, ನಾನೇನು ಏನೋ ಅಂತ. ಸೊ ಆ ರೀತಿ ಈಗ ಅವನು ನನಗಿಷ್ಟ, ಇನ್ನೇನ್ ಮಾಡ್ತೀರಿ, ಹೇಳಿದ್ರೆ ನೋವು ತಿಂತಾನೆ. ಇರೋದು ಒಬ್ಬ ಸ್ನೇಹಿತ, ಸರಿ ಹೋಗ್ಲಿ ಏನೋ ಒಂದು ಮಾತಾಡೋಕ್ಕೆ ಅಂತಕ್ಕಂಥ. ಸೊ ಸಿಂಹ ರಾಶಿ, ನೀವು ಇವತ್ತು ನಿಮಗೆ ಇಷ್ಟವಾದವರಿಗೆ ನೀವೇನ್ ಮಾಡಿದ್ರು ಇಷ್ಟ. ಇಷ್ಟವಾಗದವರಿಗೆ ನೀವು ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಇವನು ಅಂತಕ್ಕಂಥದ್ದು ಒಂದು ಮಾತು ಬರುತ್ತೆ. ನೋಡಿಕೊಂಡು ಹೆಜ್ಜೆ ಇಡಿ. ದಟ್ಸ್ ಇಟ್. ಕನ್ಯಾ ರಾಶಿ ಚೆನ್ನಾಗಿದೆ. ಯಾವುದೋ ಒಂದು ಮನೆ ವಿಚಾರದಲ್ಲಿ ತಲೆ ಕೆಡ್ಸ್ಕೊತಿದ್ರಿ. ಸುಖದ ವಿಚಾರ, ವೃತ್ತಿ ವಿಚಾರ, ಅಧಿಕಾರ ವಿಚಾರ, ಪದವಿ ವಿಚಾರ, ಸುಖದ ವಿಚಾರ, ಸುಖಕ್ಕೋಸ್ಕರ ಇದಿರ್ಬೇಕು ಅದಿರ್ಬೇಕು, ಒಂಥರ ದಲ್ ಬಿಡಿ. ಪ್ರಾಪ್ತಿ ಎಷ್ಟಿದೆಯೋ ಅಷ್ಟು ಬರುತ್ತೆ. ಪ್ರಾಪ್ತಿಗೆ ತಕ್ಕಂತೆ ಪ್ರಯತ್ನ. ನಾವು ಒಂದೊಂದು ಸಮಯ ಜ್ವರ ಬಂದಿರುತ್ತೆ, ಆಗ ರನ್ನಿಂಗ್ ಓಡಕ್ ಹೋಗ್ತವೆ. ಸೊ ನಮಗ್ ಜ್ವರ ಬಂದಿದೆ, ಇನ್ನೂ ಇಲ್ಲ, ಸುಸ್ತಾಗ್ತವೆ, ದಣಿಯುತ್ತೇವೆ ಅನ್ನತಕ್ಕಂಥದ್ದು ಎಚ್ಚರಿಕೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸೊ ಇವತ್ತು ತುಂಬಾ ಓಡ್ಲಿಕ್ಕೆ ಓಡಬೇಡಿ. ಇನ್ನು ತುಲಾ ರಾಶಿ, ನೀವೆಷ್ಟು ಓಡ್ತೀರೋ ಅಷ್ಟು ಪ್ರಾಪ್ತಿ, ತೊಂದರೆ ಏನಿಲ್ಲ, ಓಡ್ತೀರಿ. ಇವತ್ತು ಆ ಧೈರ್ಯ, ಗತ್ತು, ಸ್ಥೈರ್ಯ, ಬ್ಯೂಟಿಫುಲ್, ಪೂರ್ಣ ಹುಣ್ಣಿಮೆಯ ಪ್ರಭಾವ ಇರತಕ್ಕಂಥದ್ದು. ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಇರತಕ್ಕಂಥವ್ರು ಸ್ವಲ್ಪ ಜಾಗ್ರತೆ. ಎಮೋಷನಲಿ ಸಪ್ರೆಸ್ಡು, ಡಿಪ್ರೆಸ್ಡು, ಸ್ವಲ್ಪ ನೋಡ್ಕೊಂಡು ಜನಗಳ ಜೊತೆಲಿರಿ, ಹಿರಿಯರ ಜೊತೆಲಿರಿ, ಆತ್ಮೀಯರ ಜೊತೆಲಿರಿ. ವೃಶ್ಚಿಕ ರಾಶಿ, ಚಂದ್ರ ಕೇತು ಸಾರ, ಕುಟುಂಬದಲ್ಲಿ ಒಂದು ಹುಳಿ, ಭಾಗ್ಯಾಧಿಪತಿಯ ಇದೆ ಬಂದಿದೆ, ಅಲ್ಲೊಂದು ಏನೋ ಹುಳಿ. ಎಷ್ಟು ಮಾಡಿದರು ತೂತು ಮಾಡಿಕೆ. ಹೌದು, ಇದು ನಿಮ್ಮ ಮನೇಲಿ ಅಷ್ಟೇ ಅಲ್ಲ, ಎಲ್ರ ಮನೇಲೂ ಅದಿದ್ದೆ. ನಿಮ್ಮ ಮನೇಲೇ ಅಂತ ಅನ್ಕೋಬೇಡಿ, ನಿಮ್ಗೊಬ್ಬರಿಗೆ ಅನ್ಕೋಬೇಡಿ. ಯಾರನ್ನಾದ್ರೂ ಕೇಳಿ, ಯಾರಾದ್ರೂ ಕುಟುಂಬದಲ್ಲಿ ನೆಮ್ಮದಿಯಾಗಿದ್ದಾರಾ ಅಂತ. ಇಲ್ಲ, ಒಂದು ಹೆಂಡತಿಯಿಂದಲೋ, ಅಮ್ಮನಿಂದಲೋ, ಮಕ್ಕಳಿಂದಲೋ, ಗಂಡನಿಂದಲೋ, ಅಕ್ಕನಿಂದಲೋ, ತಂಗಿಯಿಂದಲೋ, ತಮ್ಮನಿಂದಲೋ, ಅಣ್ಣನಿಂದಲೋ, ಮಿತ್ರನಿಂದಲೋ, ಬಂಧುವಿಂದಲೋ ಅಲ್ಲೊಂದು ತೂತಿಟ್ಟಿರ್ತಾನೆ. ಅವೆಲ್ಲ ಇಲ್ಲ, ಅದು ನಿಮ್ಮೊಬ್ಬರಿಗೆ ಅಲ್ಲ. ಸೊ ಇವತ್ತು ನೀವು ನನ್ಗೊಬ್ಬನ್ಗೆ ಈ ತರ ಮಾಡ್ತಾನೆ ದೇವ್ರು, ನಾವೆಲ್ಲ ಹಾಗೆ ಅನ್ಕೊಳ್ಳೋದು, ನಂದೊಬ್ಬಂದೇ ಸಮಸ್ಯೆ ಅಂತ ಏನು ಇಲ್ಲ. ನಮಗ್ ಮೀರಿ ಡಬಲ್ ಸಮಸ್ಯೆ ಇರುತ್ತೆ. ಮರೆತು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ, ವೃತ್ತಿ ಅಂತ ಹೋಗಿ ಸಮಾಧಾನ. ಧನುಸು ರಾಶಿ, ಕೋತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತಾರೆ. ಹಾಗೆಲ್ಲ ಏನೂ ಇಲ್ಲ. ವನ ಕೆಡಿಸೋದ್ರಿಂದಲೇ ವನ ದೊಡ್ಡದಾಗೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೋತಿ ವನನ್ ಕೆಡಿಸುತ್ತೆ ಅಂತಾರೆ. ಅದು ಅರ್ಧಂಬರ್ಧ ತಿಂದು ಹಾಕ್ಬಿಟ್ಟು ಹೋಗುತ್ತೆ. ಬಿದ್ದಂತ ಹಣ್ಣುಗಳು, ಬೀಜಗಳು ಇನ್ನೂ ದೊಡ್ಡ ವನ ಆಗುತ್ತೆ. ಹೌದು, ಅದಕ್ಕೆ ಶಿಸ್ತಿಲ್ಲ, ನಿಜವೇ. ಇವತ್ತು ನೀವು ಶಿಸ್ತಿರಲ್ಲ ಧನುಸ್ಸು. ಸೊ ನೋಡಿದವ್ರೆಲ್ಲ ಇದೇನೋ ಹಿಂಗ ಆಡ್ತಾನೆ ಅಂತ. ಸೊ ಸ್ವಲ್ಪ ನೋಡ್ಕೊಂಡು ನಿಮ್ಮ ಮಾತು, ಆಲೋಚನೆ, ವಿವೇಚನೆ ದುಡುಕ್ಬೇಡಿ, ಆತರ ಪಡಬೇಡಿ. ಅದ್ ಹೆಂಗೆ ಅಂತ ಹೇಳಿದ್ರೆ, ರೈಟ್ ಮ್ಯಾನ್ ಇನ್ ದ ರಾಂಗ್ ಪ್ಲೇಸ್, ಎ ರಾಂಗ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್ ಇಸ್ ಅ ಫೇಲ್ಯೂರ್. ಯಾವಾಗ್ಲೂ ಹೇಳ್ತಿರ್ತಾನೆ. ತುಂಬಾ ಬುದ್ಧಿವಂತ ದಡ್ರ ಜೊತೆಲಿ ಕೂತ್ರು, ತುಂಬಾ ದಡ್ಡ ಬಂದು ಬುದ್ಧಿವಂತನ ಜೊತೆಲಿ ಕೂತ್ರು ಹಾಳಾಯ್ತು. ತುಂಬಾ ಪುಗ್ಲ ಬಂದು ಶಕ್ತಿವಂತರ ಜೊತೆಲಿ ಕೂತ್ರು
ಅವರು ಕತ್ತಿ ಕೊಟ್ಬಿಟ್ಟು ನಡಿ ಆ ಯುದ್ಧಕ್ಕೆ ಅಂತಾರೆ. ಅವ್ನು ಗಡಗಡ ಬಿದ್ದೋಗ್ಬಿಟ್ಟ. ತುಂಬಾ ಶಕ್ತಿ ಇರೋವನು ನಿಶಕ್ತಿ ಇರೋವನ್ ಜೊತೆಲಿ ಬಂದ ಅಂದ್ರೆ ಅವ್ರು ಎಲ್ರು ಪುಕ್ಕಳ್ರು ಅದೇ ಮಾತಾಡ್ತಾರೋ, ಅಯ್ಯೋ ಅವ್ರು ಕೊಟ್ರು ಭಯಪ್ಪ, ಅಯ್ಯೋ ಹಿಂಗ್ ಹೋಗ್ಬಾರ್ದಪ್ಪ, ಹಂಗ ಎಂತ ಹುಲಿ ಆದವನ್ ಕೂಡ ಭಯ ಬಿದ್ಬಿಡ್ತಾನೆ ಕುರುಗಳ ಜೊತೆಲಿ ಹೋಗ್ಬಿಟ್ರೆ. ಈ ತರ ಎ ರಾಂಗ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್, ಎ ರೈಟ್ ಮ್ಯಾನ್ ಇನ್ ದ ರಾಂಗ್ ಪ್ಲೇಸ್, ಇದು ನಡೆಯುತ್ತೆ ಧನಸ್ಸು. ಇವತ್ತು ನೋಡಿಕೊಂಡು ಜಾಗ್ರತೆ. ಮಕರ ರಾಶಿ, ಓಕೆ, ಬಟ್ ಚಂದ್ರ ಕೇತುವಿನ ಸಾರದಲ್ಲಿ ಏನೋ ಒಂಥರ ಡಿಸ್ಟರ್ಬ್ಡ್. ಕೇತುವು 8ನೇ ಮನೆ. ಯಾರನ್ನ ನಂಬೋದು ಗುರುಗಳೇ, ಯಾರು ಸರಿ ಗುರುಗಳೇ, ಏನೋ ಇವತ್ತೆಲ್ಲ ಬಿಟ್ಟು ಹೋಗ್ಬೇಕೇನೋ ಸಡನ್ ಆಗಿ ಒಂಥರ ಮನಸ್ಸಿಗೆ ವೈದಿಕ ಒಂಥರ ಸನ್ಯಾಸ ಭಾವ ಅನ್ನಿಸ್ತಕ್ಕಂಥದ್ದಿದೆ. ಸನ್ಯಾಸಿಗಳಿಗೂ ಹೋಗೆ, ಗುರುಗಳಿಗೂ ಓಕೆ. ಮಕರ ರಾಶಿಯವ್ರು ಸನ್ಯಾಸಿ ಆಗ್ಬಿಟ್ರೆ ಮುಗಿದೋಯ್ತು ಪ್ರಪಂಚ. ಅದು ನೀವು ಸನ್ಯಾಸಿ ಸಾಧ್ಯವೇ ಇಲ್ಲ. ನೀವು ಜನ್ಮದಲ್ಲಿ ಸನ್ಯಾಸಿ ಆಗಲ್ಲ. ನಿಮ್ಮಷ್ಟು ಸಂಸಾರದ ಕೋರಿಕೆ ಇರೋರು ಇನ್ಯಾರೂ ಇಲ್ಲ. ಆದ್ರಿಂದ ನೀವು ಅದೆಲ್ಲ ಯೋಚನೆ ಮಾಡಬೇಡಿ. ನಿಮ್ಗೆ ಏನ್ ಬೇಕು ಸಿಗುತ್ತೋ, ದೂರದ ಓದು, ದೂರದ ಕೆಲಸ, ದೂರದ ಬದುಕು ಅನ್ನತಕ್ಕಂಥ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಇರುತ್ತೆ ಅಷ್ಟೇ. ಅದಕ್ಕೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಬೇಡ. ಇನ್ನು ಹುಣ್ಣಿಮೆ ನೋಡಿ, ಒಂದು ವಿಚಿತ್ರ, ನಾನು ಹೇಳ್ತಲೇ ಇದೆ, ಗುರು ಓಡ್ಬೇಡ್ರು ಸ್ಟಾಕ್ ಮಾರ್ಕೆಟ್ ಕಡೆ ಅಂತ ಹೇಳ್ಬಿಟ್ರು. ಒಂದೇ ದಿನ $57 ಬಿಲಿಯನ್ ವ್ಯಾಲ್ಯೂಯೇಷನ್ ಅನ್ನ ಕಳ್ಕೊಂಡಿದ್ದಾನೆ ಎಲಾನ್ ಮಸ್ಕ್. ಸ್ಪೇಸ್ ಎಕ್ಸ್ದು ಸ್ಟಾಕ್ ರಿಲೀಸ್ ಆಗಿದೆ. ಜನ ಮರಳು, ನಾನು ಹೇಳ್ತಲೇ ಇದ್ದ ಮನೆ ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಟ್ಟೆ. ತುಂಬಾ ಪ್ರೈವೇಟ್ ಇನ್ವೆಸ್ಟರ್ಸ್ ಬೈ ಮಾಡ್ದಂಗೆ ಮಾಡ್ತಾರೆ ಅವ್ರು. ಒಂದಿಷ್ಟು ಸರ್ರಂತ ಹತ್ತಿತ್ತು ಒಂದೇ ದಿನಕ್ಕೆ. ನೀವು ನೆನೆಸ್ಕೊಂಡು ನೋಡಿ, ಅದಾನಿ ಅಂಬಾನಿ ಇವರಿಬ್ಬರು ದುಡ್ಡು ಸೇರಿದ್ರು ಕೂಡ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲ. ಅವ್ನು ಬಿದ್ದಿರೋದು ರಕ್ತಪಾತ, ಬ್ಲಡ್ ಬಾತ್. ಯಾರು ಇನ್ವೆಸ್ಟ್ ದೊಡ್ಡವ್ರು ಹಾಕಿದ್ರಲ್ವಾ, ಸರ್ರಂತ ತಗ್ತಿದ್ದೆ. ಇದು ಫ್ಯೂಚರಾಗ ಅಷ್ಟೇ ನಡೆಯಲ್ಲ, ನಮಗೆ ಲಾಭ ಬಂದಷ್ಟು ಅಂತ ಹೇಳ್ಬಿಟ್ಟು $100 ಹಾಕಿಬಿಟ್ಟು $1,000 $10,000 ಆಗಿದೆ, ಬಾಚ್ ತಗೊಂಡ್ಬಿಟ್ಟು ಡಮಾಲ್ ಆಗ್ಬಿಟ್ಟು. ಸ್ಟಾಕ್ ಮಾರ್ಕೆಟ್ ಇವಾಗ ಏನ್ ಹೇಳ್ತೀರಿ, ಹೇಳಿದ್ರೆ ನೀವು ಕೇಳಲ್ಲ. ಇದು ಕತೆ. ಸೊ ಮಕರ ರಾಶಿ ಅಂತದೊಂದು ಜಾಗ್ರತೆ. ಇನ್ನು ಕುಂಭರಾಶಿ, ವಿಶೇಷವಾಗಿ ಕೇತು, ಚಂದ್ರ 11ನೇ ಮನೆ ಚೆನ್ನಾಗಿದೆ, ಕೇತು 7ನೇ ಮನೆ. ಕೊಡೋದು ತಗೊಳ್ಳೋದು, ನಿಮ್ಮ ಪಾಡಿಗೆ ಉತ್ಸಾಹವಾಗಿರ್ತೀರಿ. ಯಾರೋ ಬರ್ತಾರೆ, ಇದ್ಯಾಕೋ ಇದೇನಕ್ಕೋ ಬೇಕಿತ್ತೇನೋ. ನಿಮ್ ಶಕ್ತಿಗೆ ಮೀರಿ ಪ್ರಯತ್ನ ಬೇಡ. ನಿಮ್ ಶಕ್ತಿಯಷ್ಟೇ ಮಾಡಿ. ನೀವು ಕುರಿ ಆಗಿದ್ದೀರಾ, ಕುರಿಯಷ್ಟೇ ಓಡಿ. ಸಿಂಹದ ಪಕ್ಕದಲ್ಲಿ ಬಂದಿದ ತಕ್ಷಣ ನಾನು ಸಿಂಹದ ತರ ಮಾಡ್ತೀನಿ ಅಂತೆಲ್ಲ ಹೋಗ್ಬೇಡಿ. ಯಾಕಂದ್ರೆ ದೇ ವಿಲ್ ಇನ್ಫ್ಲೂಯೆನ್ಸ್ ಯು. ಇಲ್ಲ, ನೀವು ಸಿಂಹ, ಎದುರುಗಡೆ ಕುರಿ, ಅಣೋ ನೀನ್ ಸುಮ್ನಿರೋಣೋ, ಇದೆಲ್ಲ ಬೇಡಣೋ, ನೀನ್ ಒಬ್ನೇ ಅಣೋ ಅಂತೇಳಿ ಗಾಬರಿ ಪಡಿಸ್ತಾನೆ. ಸೊ ಇವತ್ತು ಉಲ್ಟಾ ಪಲ್ಟಗಳಾಗ್ತಕ್ಕಂಥದ್ದು. ಯಾವಾಗ ಉಲ್ಟಾ ಪಲ್ಟಾ ಇರುತ್ತೋ ರಿಸ್ಕು ಬೇಡ, ಏನು ಬೇಡ, ಏನಿದೆಯೋ ಅದ್ರ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾನೆ ಅಂತ ಮಾಡಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ 10ನೇ ಮನೆಯಲ್ಲಿರೋದು ಫ್ಯಾಂಟಾಸ್ಟಿಕ್. ಕೇತು ಸಾರ, ಮೆಡಿಸಿನ್ಸು, ಕೆಮಿಕಲ್ಸು, ಎಕ್ಸ್ಪೋರ್ಟು, ಇಂಪೋರ್ಟು, ಇಂಥ ಒಂದು ವೃತ್ತಿ ಉದ್ಯೋಗ ಗುಡ್. ಟೀಚರು, ಪ್ರೀಚರು, ಅಡ್ವೈಸರ್ ಗುಡ್. ಶತ್ರು ನಾಮಾವಶೇಷ ಕೇತು 6ನೇ ಮನೆ. ನಿಮಗೆ ಒಂದ್ ಸ್ವಲ್ಪ ಇನ್ಫೆಕ್ಷನ್ಗಳು ಸ್ವಲ್ಪ ಆಗ್ತಿರುತ್ತೆ, ಅದೊಂದು ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.